3:30 ಅಂತ ಗ್ರೂಪಲ್ಲಿ ಮೊದಲು ಹಾಕಿದ್ರು, ಆಮೇಲೆ 3 o'clock ಅಂತ ಹಾಕಿದ್ರು. ಹೀಗಾಗಿ ಮೋಸ್ಟ್ಲಿ ಆನ್ ದ ವೇನೂ ಇರ್ಬೋದು ಜನ. Stratification and mobility. Next new chapter, thinkers. Your thinkers are done, and all those concepts which you have learnt in your thinkers will be reiterated from now on in all these chapters. So let us first understand the word stratification and the word mobility. From here UPSC will emphasize on So UPSC will emphasize on conceptual clarity. What is stratification? How it is different from hierarchy? How inequality and poverty are related? Like that, conceptual clarity along with present trend they will be asking. And from here you have to update your notes with current happenings. For example, ಇವಾಗ ಸ್ಟ್ರಾಟಿಫಿಕೇಶನ್ ಆ್ಯಂಡ್ ಮೊಬಿಲಿಟಿ ಫಸ್ಟ್ ಟಾಪಿಕ್ ಇಸ್ ದೇರ್, ಈಕ್ವಾಲಿಟಿ, ಇನ್ಇಕ್ವಾಲಿಟಿ, ಪಾವರ್ಟಿ, ಡೆಪ್ರಿವೇಷನ್ ಆ್ಯಂಡ್ ಎಕ್ಸ್ಕ್ಲೂಷನ್. ಈಕ್ವಾಲಿಟಿ, ಇನ್ಇಕ್ವಾಲಿಟಿ, ಪಾವರ್ಟಿ ಎಲ್ಲ ಎಕನಾಮಿಕ್ಸಲ್ಲಿ ಓದಿದ್ದೀರಿ ತಾನೆ. ಸೊ ವಾಟ್ ಈಸ್ ದ ಪ್ರೆಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಪಾವರ್ಟಿ? ಇನ್ಇಕ್ವಾಲಿಟಿ ಬಂದಾಗ ಆಕ್ಸ್ಫ್ಯಾಮ್ ರಿಪೋರ್ಟ್ ಯು ಹ್ಯಾವ್ ಟು ಡೆಫಿನೆಟ್ಲಿ ರೈಟ್ ಇನ್ ಯುವರ್ ಆನ್ಸರ್ಸ್. ಸೊ ಇಲ್ಲಿಂದ ಇಟ್ ಈಸ್ ಮೋರ್ ಆಫ್ ನಾಟ್ ದಟ್ ಅನಲೈಟಿಕಲ್, ಜಸ್ಟ್ ಕಾಂಪ್ರಿಹೆನ್ಸಿವ್ ಆಗಿರುತ್ತೆ ಆ್ಯಂಡ್ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ನಿಮ್ಮದು ಸೋಷಿಯಾಲಜಿಲಿಂದ. ಓನ್ಲಿ ಥಿಂಕರ್ಸು ಅನಲೈಟಿಕಲ್ ಡೆಪ್ತ್ ಬೇಕಾಗ್ತಿತ್ತು. ಇಲ್ಲಿ ಸಿಂಪಲ್ ಎಕ್ಸ್ಪ್ಲನೇಟರಿ ಫಾರ್ಮಲ್ಲಿದೆ, ಯಾವುದು ಅರ್ಥ ಆಗದೆ ಇರೋ ಥರ ಏನಿರಲ್ಲ. ಸೊ ಸ್ಟ್ರಾಟಿಫಿಕೇಶನ್, ಹ್ಯಾವ್ ಯು ಹರ್ಡ್ ದಿಸ್ ವರ್ಡ್ ಅರ್ಲಿಯರ್? ಐ ಹ್ಯಾವ್ ಯೂಸ್ಡ್ ಸ್ಟ್ರಾಟಿಫಿಕೇಶನ್ ಅಂತ ವರ್ಡ್. ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಿದ್ದೆ ಹೇಳಿ? ಕಾಸ್ಟ್ ಸ್ಟ್ರಾಟಿಫಿಕೇಶನ್, ಕ್ಲಾಸ್ ಮಾರ್ಕ್ಸಲ್ಲಿ ಬಂದರೆ ಕ್ಲಾಸ್ ಸ್ಟ್ರಾಟಿಫಿಕೇಶನ್, ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಇಸ್ ಅ ಫಾರ್ಮ್ ಆಫ್ ಸ್ಟ್ರಾಟಿಫಿಕೇಶನ್, ರೈಟ್? So stratification is process of gathering people into different stratas of society. Geographyಯಲ್ಲಿ strata ಅಂತ ವರ್ಡ್ ಬರುತ್ತೆ. Geographyಯಲ್ಲಿ strata ಅಂತ ವರ್ಡ್ ಬರುತ್ತೆ. In rock system we will use the word strata. This is upper strata, this is lower strata, then this is mid, ದಿಸ್ ಈಸ್ ಬಾಟಮ್ ಸ್ಟ್ರಾಟಾ. ಸೊ ಜಾಗ್ರಫಿಯಲ್ಲಿ ಈ ರೀತಿ ಲೇಯರ್ಸ್, ಸಾಯಿಲ್ ಬಗ್ಗೆ ಓದೋದಾಗಲಿ ಇಲ್ಲ ರಾಕ್ಸ್ ಬಗ್ಗೆ ಓದೋದಾಗಲಿ, ಯು ವಿಲ್ ರೀಡ್ ಸ್ಟ್ರಾಟಾ. ಸಿಮಿಲರ್ ವೇ ದಟ್ ಸೇಮ್ ವರ್ಡ್ ವಿ ಯೂಸ್ ಇನ್ ಯುವರ್ ಸೋಷಿಯಾಲಜಿ, ದಟ್ ಕ್ಲಾಸಿಫೈಯಿಂಗ್ ಪೀಪಲ್ ಅಮಾಂಗ್ ಡಿಫ್ರೆಂಟ್ ಸ್ಟ್ರಾಟಾಸ್. ಸೊ ಕ್ಲಾಸಿಫೈ ಯಾವ ರೀತಿ ಮಾಡ್ತಾರೆ ಅಂದರೆ, ಫಸ್ಟ್ ನೇಚರ್ ಹ್ಯಾಸ್ ಮೇಡ್ ಆಲ್ ಆಫ್ ಅಸ್ ಡಿಫ್ರೆಂಟ್. ಸೊ ಫಸ್ಟ್ ಏನಾಗುತ್ತೆ, ಡಿಫ್ರೆನ್ಸಸ್ ಇರುತ್ತೆ. ಡಿಫ್ರೆನ್ಸಸ್. ಸೊ ನೋಡಿ, ಫಾರೆನ್ಸಿಕಲ್ಲೆಲ್ಲ ನೋಬಡೀಸ್ ಫಿಂಗರ್ ಪ್ರಿಂಟ್ಸ್ ಆರ್ ಸೇಮ್, ಆಲ್ ಆರ್ ಡಿಫ್ರೆಂಟ್. ನೋಬಡಿ ಲುಕ್ಸ್ ಅಲೈಕ್, ಆಲ್ ಆರ್ ಡಿಫ್ರೆಂಟ್, ರೈಟ್? ಡಿಫ್ರೆನ್ಸ್ ಇನ್ ದ ಫಾರ್ಮ್ ಆಫ್ ವಾಟ್? ಡಿಫ್ರೆನ್ಸ್ ಇನ್ ದ ಫಾರ್ಮ್ ಆಫ್ ಜೆಂಡರ್, ಕಲರ್, ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್, ಆ್ಯಂಡ್ ವಾಟ್ ಆಲ್ ಫಾರ್ಮ್? ಹೇರ್ ಪ್ಯಾಟರ್ನ್, height, geography. We have differences in various aspects, right? Differences is given by whom? Nature. So to these differences, when we assign some values, ಏನು ವ್ಯಾಲ್ಯೂಸ್ ಅಸೈನ್ ಮಾಡ್ತೀವಿ? ತುಂಬ ಹೈಟ್ ಇದ್ದರೆ ಒಳ್ಳೆಯದು, ವೈಟ್ ಇದ್ದರೆ ಒಳ್ಳೆಯದು. ಕಂಪ್ಲೀಟ್. ಇನ್ ಯು ಎಸ್ ವಿ ಸಿ ರೇಸಿಸಮ್, ರೈಟ್? ಇನ್ ಯು ಎಸ್ racism, they are discriminating against blacks. So the natural differences, nature ನಮ್ಗೆ ಏನು ಡಿಫ್ರೆನ್ಸಸ್ ಕೊಟ್ಟಿದೆ, to that natural differences we are assigning what? values. ಒಳ್ಳೆಯದು ಕೆಟ್ಟದಂತ ವ್ಯಾಲ್ಯೂಸ್ ಅಸೈನ್ ಮಾಡ್ತೀವಿ. ವ್ಯಾಲ್ಯೂಸ್ ಅಸೈನ್ ಮಾಡಿ ಕ್ಯಾಟಗರೈಸ್ ಮಾಡ್ತೀವಿ.
ಕ್ಯಾಟಗರೈಸ್ ಮಾಡ್ತೀವಿ, ರ್ಯಾಂಕಿಂಗ್ ಕೊಡ್ತೀವಿ, we give them rank, we categorize them. That is how this categorization, patterned form of categorization is what is called stratification. So stratification automatically bandirodilla society li. So stratification is a social process. What nature has given? Nature has given differences. When these differences are aligned or assigned some values and these values are ranked, ee reeti idre ಒಳ್ಳೆದು, ಈ ರೀತಿ ಇದ್ರೆ ಒಳ್ಳೆದಿಲ್ಲ ಅಂತ, when these values are given a rank and made into some categories, that is when stratification takes place. So throughout the society we have seen different form of stratification. Apart from caste system, can you tell me other form of stratification? Okay. Class anta helಬಹುದಲ್ವಾ? Class, is it a form of stratification? Okay, fine. Now next, French Revolution ಓದಿಸಬೇಕಾದ್ರೆ in the emergence of sociology I have told you how French society was divided. In your world history also you will be reading. Estate, French estate system, more formal categorized ಮಾಡ್ತಾರೆ. There are three layers in the stratification of French estate system. Nobles, priests, I will dictate all this. Commoners, actually clergy ಇದೆ, priest ಇಲ್ಲಿ ಬರುತ್ತೆ, clergy, commoners. So these guys don't have to pay tax. ಯೋಚನೆ ಮಾಡಿ, these guys have power and these guys have money and property, but they didn't used to pay tax. Commoners used to pay tax. In commoners all the artisans, farmers, ಯೋಚನೆ ಮಾಡಿ. So was that taxation system progressive or regressive? Commoners ಗೆ ಟ್ಯಾಕ್ಸ್ ತಗೊಳ್ತಾ ಇದ್ದಾರೆ. ಇವಾಗ ಹೆಂಗಿದೆ ಟ್ಯಾಕ್ಸೇಷನ್ ಸಿಸ್ಟಮು? ಪ್ರೋಗ್ರೆಸಿವ್ ಅಂತ ಕರಿತೀವಿ, ನಾಟ್ ಈಕ್ವಲ್. ಯಾಕಂದ್ರೆ those who are earning more, they are taxed more. There are tax slabs, right? 0 to 12 lakh present last year's budget, there is no tax in India. ಇವಾಗ 12 lakh ವರೆಗೂ ಟ್ಯಾಕ್ಸ್ ಇಲ್ಲ, but tax slabs are there. 0 to 4, 4 to 8, 8 to 12. Sir, why there is tax slab ಅಂತ ಕೇಳ್ಬೋದು. Someone who is earning 20 lakhs, he is in tax bracket, right? So for him, initial 4 lakh they don't tax. Then from 4 lakh to 8 lakh of his income, they will tax some percent. From 8 lakh to 12 lakh, they will tax some other percent. So ಜಾಸ್ತಿ ಆದಂಗೆಲ್ಲ 30 lakhs cross ಆದಂಗೆ 30% tax they will charge. This is called progressive taxation. What was the type of taxation here? Regressive. The poor has to pay more tax. How ironic it was, you imagine. So till the modern age, till modernity came, we never bothered about bringing the concept of equality. ಯಾರೋ ಇಬ್ಬರು ಯಾರಿಗೋ ಇವಾಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಸಿಸ್ಟಮ್ ಅನ್ಟಚಬಿಲಿಟಿ ಆಗ್ತಿತ್ತು. ಏನಂತ ರೀಸನ್ ಕೊಡ್ತಿದ್ರು ಇನ್ ಓಲ್ಡರ್ ಡೇಸ್? ವಾಟ್ ರೀಸನ್ ದೇ ಯೂಸ್ ಟು ಗಿವ್? ದೇ ಯೂಸ್ ಡಿವೈನ್ಲಿ ಓರ್ಡೇನ್ಡ್. ಏನು ಅಂದ್ರೆ ಏನರ್ಥ? ಸಚ್ ವರ್ಡ್ಸ್ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಎಕ್ಸಾಮ್. DIVINELY, ಆರ್ಡೇನ್ಡ್ ಅಂದರೆ ದೇವ್ರು ಮಾಡಿರೋದು ಸಿಸ್ಟಮು ಅಂತ. In our Rig Veda, 10th mandala, 10th chapter, we have Purusha Sukta. In the chapter Purusha Sukta, we have Shudras are born from the foot, Vaishyas are born from the thighs, Kshatriyas are born from the hands, and from mouth Brahmanas came. Purusha anta primordial person irtane, primordial man. From that Purusha, these guys came. So there is a legitimacy given. ಎಲ್ಲ ಕಡೆ ಲೆಜಿಟಿಮಿಸಿ ಕೊಡ್ತಾ ಬಂದಿದ್ದಾರೆ. ಹಿಯರ್ ವಿ ಫಾಲೋ ಮೆರಿಟ್ ಸಿಸ್ಟಮ್, ಬಟ್ ಹಿಯರ್ ಆಲ್ಸೋ ಲೆಜಿಟಿಮಿಸಿ. ನೋಬಲ್ಸ್, ದೇ ರಿಪ್ರೆಸೆಂಟ್, ದೇ ಆರ್ ದ ಶಾಡೋ ಆಫ್ ಗಾಡ್. ಕಿಂಗ್ ಇಸ್ ದ ಶಾಡೋ ಆಫ್ ಗಾಡ್. ಸೊ ಇಲ್ಲಿವರೆಗೂ ಈಕ್ವಾಲಿಟಿ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ನಾವು ಟಿಲ್ ದಿಸ್ ಪಾಯಿಂಟ್. ಸೊ ಈಕ್ವಾಲಿಟಿ ಈಸ್ ಎಮರ್ಜ್ಡ್ ಆಸ್ ಅ ಮಾಡರ್ನ್ ಕಾನ್ಸೆಪ್ಟ್. ಸೊ ದ ಫಸ್ಟ್ ಟಾಪಿಕ್ ಈಸ್ ಈಕ್ವಾಲಿಟಿ, ಇನ್ಇಕ್ವಾಲಿಟಿ, ಹೈರಾರ್ಕಿ, poverty, exclusion and deprivation. So these concepts we have to learn. What is the difference between, like for example, sir, stratification anta ಹೇಳಿದ್ರಪ್ಪ ನೀವು. Stratification is like forming people in the form of different categories, in the form of strata. Then what is hierarchy? Hierarchy ಕೂಡ ಅದೇ ಇರುತ್ತಾನೆ. So how it is different from stratification? ಈ ರೀತಿ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ, ಕಾನ್ಸೆಪ್ಚುಯಲ್ ಕ್ವಶನ್ ಬರುತ್ತೆ ಇಲ್ಲಿ.
ಹ್ಯಾವ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಪ್ರಾಪರ್ಲಿ ಅಂತ. ಹೈರಾರ್ಕಿ ಈಸ್ ಅ ಫಾರ್ಮ್ ಆಫ್ ಸ್ಟ್ರಾಟಿಫಿಕೇಶನ್. ಸ್ಟ್ರಾಟಿಫಿಕೇಶನ್ ದೊಡ್ಡ ಸೆಟ್ ಇದ್ದರೆ ಹೈರಾರ್ಕಿ ಸ್ಮಾಲ್ ಸಬ್ಸೆಟ್. ದಿಸ್ ಈಸ್ ಸ್ಟ್ರಾಟಿಫಿಕೇಶನ್, ದಿಸ್ ಈಸ್ ಹೈರಾರ್ಕಿ. ಇನ್ ಹೈರಾರ್ಕಿ the mobility is more stricter. For example, caste system can be called as hierarchical because caste is assigned from birth, not from merit. Class system ಗೂ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ, ಕಾಸ್ಟ್ಗೂ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಬಟ್ ಎರಡರಲ್ಲಿ ಹೈರಾರ್ಕಿ ಯಾವುದಕ್ಕೆ ಕರಿತೀವಿ? ಕಾಸ್ಟಿಗೆ ಹೈರಾರ್ಕಿ ಅಂತ ಕರಿತೀವಿ ಬಿಕಾಸ್ ಇನ್ ಹೈರಾರ್ಕಿ ದೇರ್ ಇಸ್ ನೋ ಮೊಬಿಲಿಟಿ. ದಿಸ್ ಈಸ್ ಫಸ್ಟ್ ಥಿಂಗ್. ಆ್ಯಂಡ್ ದ ಲೆಜಿಟಿಮಿಸಿ ಈಸ್ ಗಿವನ್ ಥ್ರೂ some traditional divinely ordained authority. Traditional authority anta Weber alli odidiralla. So if in that form legitimacy is given. Why legitimacy has to be given to inequality? To make social order. ಗೊತ್ತಾ? ಸೋಷಿಯಲ್ ಆರ್ಡರೇ ಇರಲ್ಲ. ಅವ್ರು ಯಾಕೆ ನಮ್ಗೆ ಆಳಬೇಕು ಅಂತ ಕ್ವಶನ್ ಮಾರ್ಕ್ ಮಾಡಿಬಿಟ್ರೆ ಸೋಷಿಯಲ್ ಆರ್ಡರ್ ಇರುತ್ತಾ? ಕಂಪ್ಲೀಟ್ ಕ್ಯಾಟಿಕ್ ಆಗುತ್ತೆ. ಸೊ ಇನ್ಇಕ್ವಾಲಿಟಿ ಒನ್ ಫಾರ್ಮ್ ಆಫ್ ಲೆಜಿಟಿಮೇಸಿ ವಿ ಹ್ಯಾವ್ ಟು ಗಿವ್. ದಟ್ ಓಕೆ, ಈಗ ನಾವು ಏನಂತ ಲೆಜಿಟಿಮೇಸಿ ಕೊಟ್ಟಿದ್ವಿ ಗೊತ್ತಾ? ಕೆಟ್ಟ ಕರ್ಮ ಮಾಡಿದ್ದಾರೆ, ಅದಕ್ಕೆ ಈ ರೀತಿ ಅನ್ಟಚಬಲ್ ಆಗಿಬಿಟ್ಟಿದ್ದಾರೆ. ದೇ ಹ್ಯಾವ್ ಟು ಡೂ ಗುಡ್ ಕರ್ಮಾಸ್. ಇನ್ ದ ನೆಕ್ಸ್ಟ್ ಬರ್ತ್ ದೇ ವಿಲ್ ಬಿ ಬಾರ್ನ್ ಇನ್ ಟು ಅಪ್ಪರ್ ಕಾಸ್ಟ್. ದಿಸ್ ಈಸ್ ಹೌ ವಿ ಲೆಜಿಟಿಮೈಸ್ಡ್. ವೆಸ್ಟರ್ನ್ ಸೊಸೈಟಿಯಲ್ಲಿ ಯಾವ ರೀತಿ ಲೆಜಿಟಿಮೈಸ್ ಮಾಡಿದ್ರು? ನೋಬಲ್ಸ್ ಆ್ಯಂಡ್ ಕಿಂಗ್ಸ್ ಆರ್ ಶಾಡೋಸ್ ಆಫ್ ಗಾಡ್. ದಿಸ್ ಈಸ್ ಯುವರ್ ಫೇಟ್ ಆ್ಯಂಡ್ ಯು ಹ್ಯಾವ್ ಟು ಫಾಲೋ ದಿಸ್. ಸೊ ಈ ರೀತಿ ಲೆಜಿಟಿಮೈಸ್ ಮಾಡ್ತಾರೆ ಇನ್ಇಕ್ವಾಲಿಟಿ ಆ್ಯಂಡ್ ಮತ್ತು ಸ್ಟ್ರಾಟಿಫಿಕೇಷನ್ಗೆ ಸೊಸೈಟಿಯಲ್ಲಿ. ಸೊ ಬರ್ಕೊಳ್ಳಿ, ಡೆಫಿನೇಷನ್ ಬರ್ಕೊಳ್ಳಿ. ನಾನು ಫಸ್ಟ್ ಚಾಪ್ಟರ್ 5 ಸ್ಟ್ರಾಟಿಫಿಕೇಷನ್ ಆ್ಯಂಡ್ ಮೊಬಿಲಿಟಿ, ದ ಹೆಡ್ಡಿಂಗ್. ಜಸ್ಟ್ ಫಸ್ಟ್ ಇಂಟ್ರೊಡಕ್ಟರಿ ಲೈನ್ಸ್ ಬರ್ಕೊಳ್ಳಿ. All societies exhibit differences among individuals based on factors like what factors? Individuals are there are differences among individuals based on what factors? ಬರ್ಕೊಳ್ಳಿ. color, physical abilities, color, physical abilities, sex, skill, wealth, etc. When these natural differences anta barಕೊಳ್ಳಿ. when these natural differences are assigned with values like superior or inferior. These differences are assigned with values like superior or inferior, desirable or undesirable, or inferior, desirable or undesirable, social differences, comma ಬರ್ಕೊಂಡು social differences get transformed into social inequalities. Social differences get transformed into social inequalities. You can write this flow chart also. Social differences, social differences. ಇಲ್ಲಿ ಕೆಳಗಡೆ ಈ ರೀತಿ ಬರಿಬೋದು. ಕಲರ್, ಫಿಸಿಕಲ್ ಸ್ಟ್ರೆಂತ್, sex, etc. These are social differences. They will get converted into what? Social inequality. See your notes, what I taught you, inequality.
ಅರ್ಥ ಆಗ್ತಿದೆಯಲ್ಲ? ಸ್ಟ್ರಾಟಿಫಿಕೇಶನ್ ಯಾಕೆ ಬರ್ತಾ ಇದೆ ಸೊಸೈಟಿಯಲ್ಲಿ? ಬಿಕಾಸ್ ವಿ ಹ್ಯಾವ್ ಡಿಫ್ರೆನ್ಸಸ್. ಆ ಡಿಫ್ರೆನ್ಸಸ್ಗೆ ವ್ಯಾಲ್ಯೂಸ್ ಅಟ್ಯಾಚ್ ಮಾಡಿದ್ರೆ ಸೋಷಿಯಲ್ ಇನ್ಇಕ್ವಾಲಿಟಿ ಆಗುತ್ತೆ. ಸೋಷಿಯಲ್ ಇನ್ಇಕ್ವಾಲಿಟಿ ಇನ್ ಪ್ಯಾಟರ್ನ್ಡ್ ಫಾರ್ಮ್. ಮತ್ತೆ ಇದು ಇಲ್ಲೇ ಮುಂದೆ ಬರ್ಕೊಳ್ಳಿ, ಪ್ಯಾಟರ್ನ್ಡ್ ಫಾರ್ಮ್. ಪ್ಯಾಟರ್ನ್ಡ್ ಫಾರ್ಮ್ ಆದರೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಆಗುತ್ತೆ. ಗೆಟಿಂಗ್ ಮೈ ಪಾಯಿಂಟ್? ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಯಾವ ರೀತಿ ಆಗುತ್ತೆ? ವಾಟ್ ಹ್ಯಾಸ್ ಟು ಗೆಟ್ ಇನ್ ಟು ಅ ಪ್ಯಾಟರ್ನ್ ಟು ಕ್ರಿಯೇಟ್ ಅ ಸೋಷಿಯಲ್ ಇನ್ಸ್ಟಿಟ್ಯೂಷನ್? ಎಸ್, ಪರ್ಸನಲ್ ರಿಲೇಷನ್ ಆರ್ ಇಂಟರಾಕ್ಷನ್ಸ್ ಹ್ಯಾಸ್ ಟು ಗೆಟ್ ಪ್ಯಾಟರ್ನ್ಡ್ ಟು ಕ್ರಿಯೇಟ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಡೆಫಿನೇಷನ್ ಬರ್ಕೊಳ್ಳಿ ನೆಕ್ಸ್ಟ್. Social stratification refers to, definition, social stratification refers to structured form in which social inequalities are organized in a patterned manner. ಆಯ್ತಾ? Write down a thinker name, Sutherland and Maxwell. Sutherland and Maxwell argued that stratification is a process of differentiation which places some person higher than the others. Stratification is a process of differentiation which places some persons higher than the others. ಬರೀತೀರಾ ಎಕ್ಸಾಮ್ ಅಲ್ಲಿ ಸ್ಟ್ರಾಟಿಫಿಕೇಶನ್ ಡೆಫಿನೇಷನ್ ಅಂಡ್ ಸುದರ್ಲ್ಯಾಂಡ್ ಅಂಡ್ ಮ್ಯಾಕ್ಸ್ವೆಲ್. Even if you write the definition of thinkers in your own word, that is fine in exam. ಅದೇ ಬರಿಬೇಕಂತೇನಿಲ್ಲ. ಬಟ್ that has to be ಲಾಜಿಕಲಿ ಇನ್ ಸಿಂಕ್ ವಿತ್ ಥಿಂಕರ್ಸ್ ಐಡಿಯಾ. ಸುಮ್ಮನೆ ಇವ್ರೊಂದು ಹೇಳ್ತಾರೆ, ನೀವು ಇವ್ರು XYZ ಹೇಳ್ತಾರೆ, ನೀವು ABC ಬರೆಯೋದಿಲ್ಲ. ಯು ಹ್ಯಾವ್ ಟು ರೈಟ್ ದ ಸೇಮ್ ಕ್ರಕ್ಸ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್, ಬಟ್ ಆ ಕ್ರಕ್ಸ್ ಅದೇ ಉಳ್ಕೋಬೇಕು. ಸುದರ್ಲ್ಯಾಂಡ್ ಆ್ಯಂಡ್ ಮ್ಯಾಕ್ಸ್ವೆಲ್, ಸೋಷಿಯಲ್ ಡಿಫ್ರೆನ್ಸಸ್ ಇನ್ ದ ಇನ್ಇಕ್ವಾಲಿಟಿ ಆಗುತ್ತೆ, ವ್ಯಾಲ್ಯೂಸ್ ಅಸೈನ್ ಆದರೆ ದೀಸ್ ಇನ್ಇಕ್ವಾಲಿಟೀಸ್ ವೆನ್ ದೇ ಆರ್ ಪ್ಯಾಟರ್ನ್ಡ್ ದೇ ವಿಲ್ ಬಿಕಮ್ social stratification. Then concept clear? Next ಬರ್ಕೊಳ್ಳಿ, process of stratification. Process 4 steps, bracket ಅಲ್ಲಿ 4 steps ಬರ್ಕೊಳ್ಳಿ. Process of stratification 4 steps. First step, differentiation. ಅದ್ರ ಮುಂದೆ ಒಂದು ಸಿಂಗಲ್ ಪಾಯಿಂಟ್ ಬರ್ಕೊಳ್ಳಿ ಸಾಕು. Differentiation, identifying the differences. Differentiation, what is happening? ಮುಂದೆ ಬರ್ಕೊಳ್ಳಿ, identifying the differences. Differentiational, identifying the differences. ಬರ್ಕೊಂಡ್ರ? ಡಿಫ್ರೆನ್ಸಿಯೇಷನ್ ಅಂದರೆ ಡಿಫ್ರೆನ್ಸಸ್ ಐಡೆಂಟಿಫೈ ಮಾಡೋದಷ್ಟೇ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್.
ಮುಂದೆ ಅಸೈನಿಂಗ್ ವ್ಯಾಲ್ಯೂಸ್, ಅಸೈನಿಂಗ್ ವ್ಯಾಲ್ಯೂಸ್, ಅಸೈನಿಂಗ್ ವ್ಯಾಲ್ಯೂಸ್. ಥರ್ಡ್ ranking, 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 arranging in hierarchical manner, ranking munde arranging in hierarchical manner, arranging in hierarchical manner. Last rewarding, last is rewarding, 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 rewarding ಅಲ್ಲಿ ಡ್ಯಾಶ್ ಬರ್ಕೊಂಡು ರಿವಾರ್ಡ್ಸ್ ಫಾರ್ ಪರ್ಟಿಕ್ಯುಲರ್ ಸ್ಟ್ಯಾಟಾ, rewards for particular strata and punishment for some other, and punishment for some other. Process of stratification definition ಆಯಿತು, ಡೆಫಿನೇಷನ್ ಕೆಳಗಡೆ ಫ್ಲೋ ಚಾರ್ಟ್ ಆಯಿತು, ಸೂದರ್ಲ್ಯಾಂಡ್ ಆ್ಯಂಡ್ ಮ್ಯಾಕ್ಸ್ವೆಲ್ ಆಯಿತು, ದೆನ್ ಪ್ರೋಸೆಸ್ ಆಫ್ ಸ್ಟ್ರಾಟಿಫಿಕೇಶನ್, ಲಾಸ್ಟ್ಗೆ ಟಿ ಬಿ ಬಾಟಮ್ ಮೋರ್ ಫಾರ್ಮ್ಸ್ ಆಫ್ ಸ್ಟ್ರಾಟಿಫಿಕೇಶನ್ ಅಂತ ಬರ್ಕೊಳ್ಳಿ ಸಾಕು. ಟಿ ಬಿ ಬಾಟಮ್ ಮೋರ್, ಟಿ ಬಿ ಬಾಟಮ್ ಮೋರ್ ಸಿಂಗಲ್ ಏನು ಬರುತ್ತೆ. ಟಿ ಬಿ ಬಾಟಮ್ ಮೋರ್, ಟಿ ಬಿ ಬಾಟಮ್ ಮೋರ್ ಫಾರ್ಮ್ಸ್ ಆಫ್ ಸ್ಟ್ರಾಟಿಫಿಕೇಶನ್ ಅಂತ ಬರ್ಕೊಳ್ಳಿ. ಫಾರ್ಮ್ಸ್ ಆಫ್ ಸ್ಟ್ರಾಟಿಫಿಕೇಶನ್. ಜಸ್ಟ್ ರೈಟ್ ಡೌನ್ ದ ನೇಮ್ಸ್. ಫಸ್ಟ್ ಸ್ಲೇವರಿ, ಸ್ಲೇವರಿ ಡ್ಯಾಶ್ ಬರ್ಕೊಂಡು ಮೋಸ್ಟ್ ಏನ್ಷಿಯಂಟ್ ಫಾರ್ಮ್ ಅಂತ ಬರ್ಕೊಳ್ಳಿ ಸಾಕು. ಮೋಸ್ಟ್ ಏನ್ಷಿಯಂಟ್ ಫಾರ್ಮ್ ಸ್ಲೇವರಿ. ಸೆಕೆಂಡ್ ಎಸ್ಟೇಟ್ ಸಿಸ್ಟಮ್, ಎಸ್ಟೇಟ್ ಸಿಸ್ಟಮ್, ESTATE ಎಸ್ಟೇಟ್ ಸಿಸ್ಟಮ್ ಡ್ಯಾಶ್ ಬರ್ಕೊಂಡು ಫ್ಯೂಡಲ್ ಯುರೋಪ್, ಫ್ಯೂಡಲ್ ಯುರೋಪ್, ಯುರೋಪ್ ಎಲ್ಲ ಇತ್ತಲ್ಲ, ಫ್ಯೂಡಲ್ ಯುರೋಪ್. 7th to ಬ್ರ್ಯಾಕೆಟಲ್ಲಿ 7th to 17th century ಯು ಕ್ಯಾನ್ ರೈಟ್, 7th to 17th century ಎಸ್ಟೇಟ್ ಸಿಸ್ಟಮ್. ಅಲ್ಲಿ 3 ಪಾಯಿಂಟ್ಸ್ ಬರ್ಕೊಳ್ಳಿ ABC. ನೊಬಿಲಿಟಿ ಎಸ್ಟೇಟ್ ಸಿಸ್ಟಮ್, ಫಸ್ಟ್ ನೊಬಿಲಿಟಿ, ಪ್ರೈಸ್ ಆರ್ ಕ್ಲರ್ಜಿ, nobility, price or clergy, last is commoners. ABC estate system alli nobility first, second is priced or clergy, CLERGY, clergy or priced. clergy andre artha agalla bega adike priced or clergy, and last is commoners. serf bracket ಅಲ್ಲಿ serf ಅಂತನೂ ಬರ್ಕೋಬಹುದು, commoners or serf, SERF, serf. third form of stratification system is caste system. We'll have complete chapter caste system ಅಲ್ಲಿ, ಅದಕ್ಕೆ ಇವಾಗ ಏನು ಬರೆಯೋದು ಬೇಡ. ಪೇಪರ್ 2 ಅಲ್ಲಿ ಇದೆ. MN Srinivas, GS Jhure, they all have studied caste system, so there we will. Last is fourth, class, the fourth form of classification. We have studied enough about class system in with whom, with which thinker? Karl Marx, class system. Fine. Next write down equality, equality. Next heading write down equality. So this was the introduction. Stratification ಏನು ಅಂತ introduction ಇತ್ತು. Now first topic ಇವಾಗ ಬರ್ತಾ ಇರೋದು. Now we are starting the chapter equality, but still the word stratification is the chapter's name, no? So 10 marks, for 10 marks they have asked short notes on stratification system. So what you have to write, ಏನೇನು ಬರಿಬೇಕು ಹೇಳಿ, ಸಬ್ ಹೆಡಿಂಗ್ಸ್ ನೆನಪಿದೆಯಾ? ಫಸ್ಟ್ ಇಂಟ್ರೊಡಕ್ಷನ್ ಬರಿಬೇಕು, ದೆನ್ ಡೆಫಿನೇಷನ್, ದೆನ್ ಸಬ್ ಹೆಡಿಂಗ್, ಫೋರ್ process, after that forms by whom? TB bottom or, very good,
ಕನ್ಕ್ಲೂಷನ್ ಅಷ್ಟೇ ಲಾಸ್ಟ್. ಫೈನ್. ಈಕ್ವಾಲಿಟಿ. ಈಕ್ವಾಲಿಟಿ ಹುಚ್ಚು ಮಾಡರ್ನಿಸಮ್ ಇಂದನೇ ಸ್ಟಾರ್ಟ್ ಆಯಿತು. ಮಾಡರ್ನ್ ಐ ಜಸ್ಟ್ ನಾವು ಟೋಲ್ಡ್ ಯು ಫ್ಯೂ ಮಿನಿಟ್ಸ್ ಬ್ಯಾಕ್ ದಟ್ ಅರ್ಲಿಯರ್ ದೇರ್ ವಾಸ್ ನೋ ಥಿಂಗ್ ಲೈಕ್ ಈಕ್ವಾಲಿಟಿ. ಇಫ್ ಸಂಬಡಿ ವಾಸ್ ಸಫರಿಂಗ್ ಏನಂತ ಹೇಳ್ತಿದ್ರು, ದೇವರು ಏನೋ ಒಂದು ಶಾಪ ಕೊಟ್ಟಿದ್ದಾನೆ ಅವ್ರಿಗೆ ಅಂತ ಹೇಳ್ತಿದ್ರು. It is now in the modernity that people are thinking of bringing the disadvantaged people at the forefront of all the social processes. Reservation system, government schemes, MG Narega, ಇದೆಲ್ಲ ಯಾಕೆ ಮಾಡ್ತಾ ಇರೋದು? ವೆಲ್ಫೇರಿಸ್ಟಿಕ್ ಸ್ಟೇಟ್. All these are forms of what? All these are efforts to bring this concept into action. ಈಕ್ವಾಲಿಟಿ ಅನ್ನೋದು ಮೊದಲು ಇರಲಿಲ್ಲ. ದಿಸ್ ಈಸ್ ಮಾಡರ್ನ್ ಕಾನ್ಸೆಪ್ಟ್ ದಟ್ ವಿ ಬೋತ್ ಆರ್ ಈಕ್ವಲ್ ಅನ್ನೋದು. ಬಟ್ ಈಸ್ ಇಟ್ ರಿಯಲಿ ಪಾಸಿಬಲ್ ಟು ಮೇಕ್ ಎವ್ರಿ ಒನ್ ಈಕ್ವಲ್? ನೋ, ರೈಟ್? ಸೊ ವಿ ಕ್ಯಾನ್ ಗಿವ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಬಟ್ ಕ್ಯಾನ್ ವಿ ಗಿವ್ ಈಕ್ವಾಲಿಟಿ ಆಫ್ ಔಟ್ಕಮ್? ಎಲ್ಲರಿಂದ ಸೇಮ್ ಔಟ್ಕಮ್ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಈಕ್ವಾಲಿಟಿ ಇನ್ ದ ಟರ್ಮ್ ಆಫ್ ನೀಡ್ಸ್. ಯಾರೋ ದೈತ್ಯಕಾರ ಇರ್ತಾನೆ ಪಾಪ, ಅವನಿಗೆ ಜಾಸ್ತಿ ಬೇಕು ಹೊಟ್ಟೆಗೆ, ಯಾರೋ ಚಿಕ್ಕವನು ಇರ್ತಾನೆ ಅವನಿಗೆ ಕಡಿಮೆ ಬೇಕಾಗುತ್ತೆ. ಸೊ ಈಕ್ವಾಲಿಟಿ ಆಫ್ ನೀಡ್ಸ್ ಎಲ್ಲರಿಗೂ ಈಕ್ವಲ್ಲೇ ಹಂಚ್ತೀನಿ ಅಂದರೆ ಆಗತ್ತಾ? ಆಗಲ್ಲ. ದಟ್ ಈಸ್ ದ ರೀಸನ್ ವೈ ಯುಟೋಪಿಯನ್ ಕಾನ್ಸೆಪ್ಟ್ ಲೈಕ್ ಮಾರ್ಕ್ಸಿಸಮ್ ಹ್ಯಾವ್ ನಾಟ್ ಬಿ ಪ್ರಾಕ್ಟಿಕಲಿ ಎಸ್ಟಾಬ್ಲಿಷ್ಡ್ ಇನ್ ದ ಸೊಸೈಟಿ ಟಿಲ್ ಡೇಟ್. ಎಸ್ಟಾಬ್ಲಿಷ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲರಿಗೂ ಈಕ್ವಲ್ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ ಯಾರು ಒಪ್ಕೊಳ್ತಾರೆ? That is the reason why there are few other thinkers who have given their viewpoints regarding equality. If the first one is John Rawls. John Rawls. ನಿಮ್ಮ UPSC ethics ಅಲ್ಲಿ ಕೂಡ ಬಂದಿದೆ ಕ್ವಶನ್. ಜಾನ್ ರಾಲ್ಸ್. ಇಮ್ಯಾಜಿನ್, ಐ ಟೋಲ್ಡ್ ನೋ ಸೋಷಿಯಾಲಜಿ ಓದಿದ್ರೆ ನಿಮ್ಗೆ ಎಥಿಕ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ. ಎಥಿಕ್ಸ್ ಎಸ್ಸೆ ಎಲ್ಲ ಕಡೆ ಬರಿಬೋದು. ಜಾನ್ ರಾಲ್ಸ್ ವೀಲ್ ಆಫ್ ಇಗ್ನೋರೆನ್ಸ್ ಅಂತ ಹೇಳ್ತಾನೆ. ಒಂದು ವೀಲ್ ಆಫ್ ಇಗ್ನೋರೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾನೆ ಜಾನ್ ರಾಲ್ಸಿಯನ್ ಥಿಯರಿ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ he tells that okay, to establish one society what we should do is imagine only these many peoples are in this society. Okay, so now ಏನು ಮಾಡ್ತೀವಿ ಅಂದರೆ we are discussing what form of society we want. ಇವಾಗ in present society isn't there exploitation ಇದೆಯಾ? ಕ್ಲಾಸ್ ಎಕ್ಸ್ಪ್ಲಾಯ್ಟೇಷನ್, ಕಾಸ್ಟಿಸಮ್ ಈಗಲೂ ಇದೆಯಾ? US ಅಲ್ಲಿ ಈಗಲೂ ರೇಷಿಯಲ್ ಕ್ರೈಮ್ ಆಗ್ತಿದೆಯಾ? ಓಕೆ, ಸೊ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಆಲ್ ಫ್ರಮ್ ಡಿಫ್ರೆಂಟ್ ಕಂಟ್ರಿ, ನಾವು ವಿ ಹ್ಯಾವ್ ಗ್ಯಾದರ್ಡ್, ವಿ ಆರ್ ಥಿಂಕಿಂಗ್ ದಟ್ ಪ್ರೆಸೆಂಟ್ ಫಾರ್ಮ್ ಆಫ್ ಸೊಸೈಟಿ ಇಸ್ ನಾಟ್ ಗುಡ್. ಸೊ ವಾಟ್ ವಿ ವಾಂಟ್ ಟು ಡೂ ಈಸ್ ಟು ಎಸ್ಟಾಬ್ಲಿಷ್ ಅ ಸೊಸೈಟಿ ವಿಚ್ ಹ್ಯಾಸ್ ಸೋಷಿಯಲ್ ಜಸ್ಟಿಸ್. ಆವಾಗ ಜಾನ್ ರಾಲ್ಸ್ ಏನಂತಾನೆಂದರೆ ವಿ ಆಲ್ ಶುಡ್ ಹ್ಯಾವ್ ಇಗ್ನೋರೆಂಟ್ ಅಬೌಟ್ ಅವರ್ ಪಾಸ್ಟ್. ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಯಾವ ಕಾಸ್ಟಲ್ಲಿ ಹುಟ್ಟಿದ್ದೀನಿ, ನಂದೇನು ಕಲರ್ ಇದೆ, ನನ್ನ ಸೋಷಿಯಲ್ ಸ್ಟ್ಯಾಟಸ್ ಪ್ರೆಸೆಂಟ್ ಏನಿದೆ, ವಿ ಶುಡ್ ಬಿ ಇಗ್ನೋರೆಂಟ್ ಅಬೌಟ್ ದಟ್. ಅದೆಲ್ಲ ಮರಿಬೇಕು, ಫ್ರೆಶ್ ಆಗಿ ಕೂತ್ಕೋಬೇಕು ಎಲ್ಲರೂ. ಆವಾಗ ಯಾವ ಫಾರ್ಮ್ ಆಫ್ ಸೊಸೈಟಿ ಡಿಸೈನ್ ಮಾಡ್ತೀವಿ ನಾವು, ವಿಚ್ ವಿಲ್ ಬಿ ಬೆಟರ್ ಫಾರ್ ಎವ್ರಿ ಒನ್. ಇಲ್ಲ ಅಂದರೆ ಇಫ್ ಐ ಕಮ್ ವಿತ್ ಮೈ past knowledge that I have so much property and I have so much this thing and my social status is already good because I am born in so and so caste, ಈ ರೀತಿ ಒಬ್ಬನು ಬರ್ತಾನೆ, ಇನ್ನೊಬ್ಬನು ಕಂಪ್ಲೀಟ್ಲಿ ಡಿಸ್ಅಡ್ವಾಂಟೇಜ್ ಬರ್ತಾನೆ. ಇಬ್ರು ಕೂತ್ಕೊಂಡು ಕ್ಯಾನ್ ದೇ ಕಮ್ ಇನ್ ಟು ಕನ್ಸೆನ್ಸಸ್? ದೇ ಕಾಂಟ್, ರೈಟ್? ಸೊ he says that we should put on the wheel of ignorance about what? Ignorance about what? Our past social, economic and political status. ನಮ್ದು ಪಾಸ್ಟ್ ಏನು ಸ್ಟ್ಯಾಟಸ್ ಇದೆ, ವಿ ಶುಡ್ ಬಿ ಇಗ್ನೋರೆಂಟ್ ಅಬೌಟ್ ದೆಮ್ ದಟ್ ಆ್ಯಂಡ್ ವಿ ಶುಡ್ ಸಿಟ್ ಟುಗೆದರ್ ಆ್ಯಂಡ್ ವಿ ಶುಡ್ ಫಾರ್ಮ್ ಅ ಸೊಸೈಟಿ. ಆವಾಗ ಯಾವ ರೀತಿ ಸೊಸೈಟಿ ಮಾಡ್ತೀವಲ್ಲ, ದಟ್ ಸೊಸೈಟಿ ವಿಲ್ ಹ್ಯಾವ್ ರಿಯಲ್ ಸೋಷಿಯಲ್ ಜಸ್ಟಿಸ್ ಅಂತ. ಸೊ ಫಾರ್ ರಾಲ್ಸ್ ಹಿ ಬ್ರಿಂಗ್ಸ್ ಆನ್ ದಟ್ ನ್ಯೂ ವರ್ಡ್ ಕಾಲ್ಡ್ ಸೋಷಿಯಲ್ ಜಸ್ಟಿಸ್. ಸೊ ಫಾರ್ ಹಿಮ್ ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಆರ್ ಲೈಕ್ ಸಿನಾನಿಮಸ್ ಟರ್ಮ್ಸ್. ಈಕ್ವಾಲಿಟಿ ಅಂದರೆ ಸೋಷಿಯಲ್ ಜಸ್ಟಿಸ್ ಅಂದಂಗೆ ಜಾನ್ ರಾಲ್ಸ್ಗೆ. ಗೆಟಿಂಗ್ ಮೈ ಪಾಯಿಂಟ್? ಪೀಟರ್ ಸೌಂಡರ್ಸ್ ಅಂತ ಬರ್ತಾರೆ ಇನ್ನೊಬ್ಬರು ಜಾನ್ ರಾಲ್ಸ್ ಆದಮೇಲೆ.
Peter, Peter Saunders. He says three types of equality should be there. One is formal and legal equality. Formal and legal equality. ಈಗ ಮಾರಲಿ ನೋಡಿದ್ರೆ ಯಾರಿಗೂ if morally speaking normal ಆಗಿ using natural justice, sense of natural justice, how you have to treat to the other irrespective of his position in wealth or position in society, ಯಾವ ರೀತಿ ಟ್ರೀಟ್ ಮಾಡಬೇಕು with respect, right? So that is what is called formal or moral equality. Legal equality ಅಂದರೆ everyone is article 14, what it says? Before law, everyone is equal before law. This he calls for. But ಇದು ಆದರೂ ಈಕ್ವಾಲಿಟಿ ಇದೆಯಾ ಇವಾಗ ಸಮಾಜದಲ್ಲಿ? ಈಕ್ವಾಲಿಟಿ ಇಲ್ಲ. ದಟ್ ಈಸ್ ದ ರೀಸನ್ ವೈ ಸೆಕೆಂಡ್ ಲೇಯರ್ ಆಫ್ ಈಕ್ವಾಲಿಟಿ ಹಿ ಆಡ್ಸ್ ದಟ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ. Opportunity. See, those who are studying in top class convent schools and those who are studying in rural villages, in rural government school, do they have equality of opportunity? No. So for that reason what he says, at this level, ivaga now Ambedkar has come, lot of freedom fighter has come, our constitution, now they are giving using our constitution formal and legal equality to bring equality of opportunity. That time real equality will come in society anta ಹೇಳ್ತಾನೆ. For that reason what has to happen in education system? Uniform education system. ಎಷ್ಟೇ ರಿಚ್ ಇದ್ದರೂ ಅದೇ ಎಜುಕೇಷನ್ ಸಿಸ್ಟಮ್ ಇರುತ್ತೆ, ಎಷ್ಟೇ ಪೂರ್ ಇದ್ದರೂ ಹಳ್ಳಿಯಲ್ಲೂ ಅದೇ, ಎಲ್ಲರದ್ದು ಸಿಲೆಬಸ್ ಸೇಮ್, ಆ್ಯಂಡ್ ಆಲ್ ದ ಟೀಚರ್ಸ್ ಟೀಚಿಂಗ್ ಇವನ್ ಇನ್ ಸಿಟೀಸ್ ಆ್ಯಂಡ್ ಇವನ್ ಇನ್ ವಿಲೇಜಸ್, ದೇ ಆಲ್ ಆರ್ getting qualified through a specific examination process and they all are equally capable of teaching. ಅವಾಗ ಏನಾಗುತ್ತೆ? ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಆಗುತ್ತೆ. ಸೊ this be bought in society? To a great extent it can be bought in society, but political will illa anta ಹೇಳ್ತಾನೆ ಅವನು. And the last form of equality, he says that should not be our aim, that is equality of outcome. Equality of outcome, that should not happen anta ಹೇಳ್ತಾನೆ. Irrespective of your work, you will be paid same salary and I will be paid same salary. ಅಂದರೆ ಓದಬೇಕಾದ್ರೆ ಎಜುಕೇಷನ್ ಸಿಸ್ಟಮ್ ಎಲ್ಲರಿಗೂ ಸೇಮ್ ಇರುತ್ತೆ, ಆದರೆ ಯೂಸಿಂಗ್ ದ್ಯಾಟ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಅವರ್ ಎಬಿಲಿಟಿ, someone can become a group D staff and someone can become an IS officer. So should salary be same for both? That is the reason why he says equality of outcome ಇರಬಾರ್ದು, but equality of opportunity ಇರಬೇಕು. What Karl Marx says, even here he says equality of outcome should be there ಅಂತ Karl Marx ಹೇಳ್ತಾನೆ. ಎಲ್ಲರಿಗೂ ಸೇಮ್ ಸ್ಯಾಲ್ರಿ, ಎಲ್ಲರಿಗೂ ಸೇಮ್ ಪ್ರಾಪರ್ಟಿ, and how they should contribute according to your abilities ಅಂತ ಹೇಳ್ತಾನೆ. But how they will get? Everyone will get equal ಅಂತ ಹೇಳ್ತಾನೆ. So that is what Peter Saunders says, that is not practical ಅಂತ ಹೇಳ್ತಾನೆ. Getting my point? So ಈಕ್ವಾಲಿಟಿ ನಾವು ಎಕನಾಮಿ ಆ್ಯಂಡ್ ಪಾಲಿಟಿಯಲ್ಲಿ ಓದೋದೇ ಬೇರೆ ಇದೆ, ಆರ್ಟಿಕಲ್ 14 ನೀವು ಅಲ್ಲಿ ಓದೋದೇ ಬೇರೆ ಇದೆ. ಸೋಷಿಯಾಲಜಿಯಲ್ಲಿ ಈ ರೀತಿ ಅಪ್ರೋಚ್ ಮಾಡಬೇಕು, ಎರಡು ಥಿಂಕರ್ ನೆನ್ಪಿಟ್ರೆ ಸಾಕು. ಫೈನ್, ರೈಟ್ ಡೌನ್. ಹೇಳಿ. Anything you want to add? Equality is a write down, equality is a fundamentally modern value. ಲೋಕೇಶ್ ಅರ್ಥ ಆಗ್ತಿದೆಯಲ್ಲ? ಬೋರಿಂಗ್ ಅನಿಸ್ತಿದೆಯಾ ಸ್ವಲ್ಪ? ಬಿಕಾಸ್ ದೆರ್ ಈಸ್ ನೋ ವರ್ಕ್. ನೋ, ಈಗ ಜಿಮ್ಮಲ್ಲಿ ಬಾಡಿಗೆ ವರ್ಕ್ ಕೊಡ್ತೀವಿ. ಹಾಂ, ಹೇಳಿ ಆನ್ಲೈನ್. ಜಗನ್ ಇದ್ದಾರಾ ಆನ್ಲೈನ್? Yeah, tell me. Jagan idhar ansate. Yeah, tell me online. ಏನು ಆಯ್ತು? ರಿಪೀಟ್? ಓಕೆ ಫೈನ್. ಓಕೆ ಆಯ್ತು. ಸೊ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಡಿಕ್ಟೇಷನ್ ಫಾರ್ ಈಕ್ವಾಲಿಟಿ. ಓಕೆ, equality is fundamentally a modern value and an important measure of modernization.
Equality is a fundamentally modern value and important measure of modernization. Important measure of modernization. Modern value and important measure, MEASURE, measure of and important measure of modernization. ಯಾರು ಎಷ್ಟು ಮಾಡರ್ನೈಸ್ ಆಗಿದ್ದಾರೆ ಅಂತ ಮೆಷರ್ ಮಾಡೋಕ್ಕೆ ಏನು ಬೇಕು, ಈಕ್ವಾಲಿಟಿ ಬೇಕು ಅಂತ. ಗೆಟಿಂಗ್ ಮೈ ಪಾಯಿಂಟ್? ಇಟ್ ಈಸ್ ಅ ಮೆಷರ್ ಆಫ್ ಮಾಡರ್ನೈಸೇಷನ್. ಎಲ್ಲಿ ಜಾಸ್ತಿ ಈಕ್ವಾಲಿಟಿ ಇದೆ ಅಲ್ಲಿ ಜಾಸ್ತಿ ಮಾಡರ್ನ್ ಅಂತ ಅರ್ಥ. ಗೆಟಿಂಗ್ ಮೈ ಪಾಯಿಂಟ್? ಇಂಡಿಯಾ ಅಲ್ಲಿ ಜಾಸ್ತಿ ಈಕ್ವಾಲಿಟಿ ಇದೆಯಾ, ಯು ಎಸ್ ಅಲ್ಲಿ ಜಾಸ್ತಿ ಈಕ್ವಾಲಿಟಿ ಇದೆಯಾ ಹೇಳಿ? ಇಲ್ಲ, ಇಂಡಿಯಾದಲ್ಲಿ ಜಾಸ್ತಿ ಈಕ್ವಾಲಿಟಿ ಇರೋದು. ಹ್ಯಾವ್ ಯು ರೆಡ್ ಅಬೌಟ್ ದ ಕಾನ್ಸೆಪ್ಟ್ ಗಿನಿ ಕೊಯಿಫಿಷಿಯಂಟ್? I will tell when I will, after equality I will be explaining inequality alla, there I will tell something called Gini coefficient. Economics alli ottira, I won't get into the nitty-gritties yakandre ಮತ್ತೆ economics ಹೇಳ್ಕೊಂಡು ಕೂಡಬೇಕಾಗುತ್ತೆ. ನಾನು ಸೋಷಿಯಾಲಜಿಕಲ್ ಆಸ್ಪೆಕ್ಟ್ ಇಂದ ಹೇಳ್ತೀನಿ. It measures the inequality in a society. India is 4th most equal society in the world. ಗೊತ್ತಾಯ್ತಾ? So we are more modern in that sense. Fine. So it is the measure of modernity, aita, modernization, measure of modernization. It is closely associated with, next line, it is closely associated with development of nation states. It is closely associated with development of nation states, associated with development of nation states, democratic citizenship, and the ideas of political egalitarianism and social justice. Spelling hela, EGALITARIANISM. Egalitarianism, EGALITARIANISM. ಫಸ್ಟ್ ಟೈಮ್ ಹೋಗಿ ಕೇಳ್ತಿದ್ದೀರಾ ಇಗ್ಯಾಲಿಟೇರಿಯನಿಸಮ್ ಅಂತ? ಇಗ್ಯಾಲಿಟೇರಿಯನ್ ಸೊಸೈಟಿ ಅಂದರೆ ಈಕ್ವಲ್ ಸೊಸೈಟಿ ಅಂತ. ಇಟ್ ಈಸ್ anonymous, synonymous to, not anonymous, synonymous to the word equality and social justice. Last, and social justice, ideas of political egalitarianism and social justice. ಇದು ವರ್ಡ್ ಏನು 3 ಲೈನ್ ಇದೆ ಅಲ್ಲ, if you can remember this line and write it, is very high point yielding, high marks yielding line. So ತುಂಬ ಇಂಪಾರ್ಟೆಂಟ್ ಲೈನ್ ಇದೆ ಆ್ಯಕ್ಚುಲಿ. ನೋಡಿ, ಇನ್ ಅ ಸೊಸೈಟಿ ಮೊದಲು ಯಾವ ರೀತಿ ಇತ್ತು ರೂಲು? ಇಫ್ ಸಂಬಡಿ ಇಸ್ ವೆರಿ ಪವರ್ಫುಲ್, would he has to be fearful of someone else to exploit you guys? No, right? king ಏನು ಹೇಳ್ತಾನೆ ಅದೇ ರೂಲ್ ಆಗೋಗ್ಬಿಡ್ತಿತ್ತು. Now even king has to follow the rule. ಯಾವ ರೀತಿ ಕಾನ್ಸೆಪ್ಟ್ ಹುಟ್ಕೊಂಡಿದೆ? ಈಕ್ವಾಲಿಟಿ ಇಸ್ ನಾಟ್ ದ್ಯಾಟ್ ಸಿಂಪಲ್ ಕಾನ್ಸೆಪ್ಟ್. ಇಮ್ಯಾಜಿನ್ ಮಾಡಿ, ಯು ಆರ್ ಇನ್ ಅ ಸೊಸೈಟಿ ವೇರ್ ಇಟ್ ಈಸ್ ಕಂಪ್ಲೀಟ್ಲಿ ಬಾರ್ಬೆರಿಯನಿಸಮ್, ಅಂದರೆ ಯಾರ ಹತ್ರ ಪವರ್ ಇದೆ ಅವರೇ ರೂಲ್ ಮಾಡ್ತಾ ಇದ್ದಾರೆ. ಆವಾಗ ಎಕ್ಸಿಸ್ಟೆನ್ಸ್ ಎಷ್ಟು ಡಿಫಿಕಲ್ಟ್ ಇತ್ತು ನೋಡಿ. ನಾವು ಕ್ಯಾನ್ ಎನಿಬಡಿ, ಈಕ್ವಾಲಿಟಿ ಇದ್ರೂ ಇವಾಗ ಇದೆ, ಕ್ರೈಮ್ ಇಲ್ಲ ಅಂತಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಇನ್ ಕಂಟ್ರೋಲ್ ಅಲ್ವಾ? ಸೊ ಇವನ್ ಕಿಂಗ್, ಇವನ್ ಪ್ರೆಸಿಡೆಂಟ್, ಇವನ್ PM, ಯಾರೇ ಇದ್ರೂ ಎವ್ರಿ ಒನ್ ಈಸ್ ಈಕ್ವಲ್ ಬಿಫೋರ್ ಲಾ. ಸೊ ಈ ಕಾನ್ಸೆಪ್ಟ್ ಬಂದಿದೆ. ಯಾಕೆ ಬಂದಿದೆ ಅಂದರೆ ನೇಷನ್ ಸ್ಟೇಟ್ ಆಗಿದೆ. ಕಿಂಗ್ಶಿಪ್ ಈಸ್ ರೂಲ್ ಆಫ್ ಇಂಡಿವಿಜುವಲ್ ಪರ್ಸನ್, authoritarianism. Nation state have come. In nation state who is ruling? Representative of peoples are ruling. So peoples ge ಜಾಸ್ತಿ ಇಂಪಾರ್ಟೆನ್ಸ್ ಬಂತು. Concept of citizenship. With the concept of citizenship, what 2 things will come? Rights and duties. Very good. Rights and duties. And political egalitarianism, social justice ಅಂದರೆ ಡಿಸ್ಅಡ್ವಾಂಟೇಜ್ ಪೀಪಲ್ಗೂ ಮ್ಯಾಗ್ ಎತ್ತಿ ಹಿಡಿಬೇಕು ನಾವು. ಸೋಷಿಯಲ್ ಜಸ್ಟಿಸ್, ಬಿಕಾಸ್ ಆಫ್ ಆಲ್ ದೀಸ್ ಕಾನ್ಸೆಪ್ಟ್, ಈಕ್ವಾಲಿಟಿಗೆ ಒಂಥರ ಇದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಗಿ ನಿಂತಿದೆ, ಫೌಂಡೇಶನ್ ಆಗಿ ನಿಂತಿದೆ. ದೀಸ್ ಕಾನ್ಸೆಪ್ಟ್ ಟು ಈಕ್ವಾಲಿಟಿ ಇದೆಲ್ಲ ಅಂತ ಸುಮ್ಮನೆ ಇರ್ತಾ ಇದ್ದಾರಾ ಇವಾಗ? ನಮ್ದು ಗೌರ್ಮೆಂಟ್ ಈಕ್ವಾಲಿಟಿ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಸುಮ್ಮನೆ ಇರ್ತಾರಾ? ಇಲ್ಲ. ಲೋವರ್ ಡೌನ್ ಟೋಡನ್ ಪೀಪಲ್ಗೂ ಕೈ ಎತ್ತಿ ಮೇಲೆ ಇಳಿಬೇಕು, ಅದು ಈಕ್ವಾಲಿಟಿ ಅಂತ. So have I shown you that diagram?
ಒಂದು ಫೆನ್ಸ್ ಇರುತ್ತೆ, ಮ್ಯಾಚ್ ನೋಡ್ತಾ ಇರ್ತಾರೆ ಹೈಟ್ ಮೇಲೆ ನಿಂತ್ಕೊಂಡು ಅಂತ. ತೋರಿಸಿಲ್ವಾ? ಐ ವಿಲ್ ಶೋ ಯು. ಸ್ವಲ್ಪ ಟೈಮ್ ಹೋದರೂ ಯು ವಿಲ್ ರಿಯಲೈಸ್ ವಾಟ್ ಈಕ್ವಾಲಿಟಿ ಆಫ್ ಅಪರ್ಚುನಿಟೀಸ್ ಅಂತ. ಇಲ್ಲಿ ಒಂದು ಗ್ರೌಂಡ್ ಇದೆ ಆಯಿತಾ, ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಜನ. ಇದು ಫೆನ್ಸ್ ಇದೆ, ಒಂದು ದೊಡ್ಡ ಫೆನ್ಸು. ಇಲ್ಲಿ ಸ್ಟೋನ್ಸ್ ಇದೆ. ದಿಸ್ ಗೈ ಈಸ್ ಜಂಪ್. ಐ ಹ್ಯಾವಂಟ್ ಟೋಲ್ಡ್ ಯು ದಿಸ್. ಇದು ಕ್ಲಾಸಲ್ಲಿ ಹೇಳಿಲ್ವಾ ಈ ಆಕ್ಟಿವಿಟಿ? ಐ ಥಿಂಕ್ ದೇರ್ ಐ ಹ್ಯಾವ್ ಟೋಲ್ಡ್, ಅದಕ್ಕೆ ಕನ್ಫ್ಯೂಸ್ ಆಗ್ತಿದೆ ನನಗೆ. ದಿಸ್ ಗೈ ಈಸ್ ಜಂಪಿಂಗ್ ಟು ಸಿ ದ ಮ್ಯಾಚ್. ಇವನೇನಿರ್ತಾನೆ, ಸ್ವಲ್ಪ ಎತ್ತರ ಇರ್ತಾನೆ, ಸೊ ಹೆಂಗೋ ಸ್ವಲ್ಪ ನೋಡ್ತಾನೆ. ಇವನು ಆರಾಮಾಗಿ ಚಾಕ್ಲೇಟ್ ತಿನ್ಕೊಂಡು ನೋಡ್ಕೊಂಡು ನಿಂತಿರ್ತಾನೆ ಮ್ಯಾಚ್. ದಿಸ್ ಈಸ್ ವಾಟ್ ಈಕ್ವಾಲಿಟಿ ಈಸ್. ಇನ್ ವಾಟ್ ಕೈಂಡ್ ಆಫ್ ಈಕ್ವಾಲಿಟಿ? ಫಾರ್ಮಲ್ ಆರ್ ಲೀಗಲ್ ಈಕ್ವಾಲಿಟಿ ಅನ್ಬೋದು ನೀವು. ಫಾರ್ಮಲ್ ಆ್ಯಂಡ್ ಲೀಗಲ್. ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಕೊಟ್ಟಲ್ಲ 1947 ಸೊ ಫಾರ್ಮಲ್ ಆ್ಯಂಡ್ ಲೀಗಲ್ ಈಕ್ವಾಲಿಟಿ. ಬಟ್ ಸ್ಟಿಲ್ ಇದು ಇದ್ರೂ ಕೂಡ ಸ್ಟಿಲ್ ವಿ ಆರ್ ಸಫರಿಂಗ್ ಫ್ರಮ್ ಇನ್ಇಕ್ವಾಲಿಟಿ, ಸ್ಟಿಲ್ ವಿ ಆರ್ ಸಫರಿಂಗ್ ಫ್ರಮ್ ಡೆಪ್ರಿವೇಷನ್, ಪೋರ್ಟಿ ಎಲ್ಲ ಇದೆ ಸೊಸೈಟಿಯಲ್ಲಿ. ಈಗಲೂ ಎಕ್ಸ್ಪ್ಲೋಟೇಷನ್ ಇದೆ ತಾನೇ. ಅದಕ್ಕೆ ಏನು ಮಾಡಬೇಕು ಅಂದರೆ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಕೊಡಬೇಕು. ಅದು ಯಾವ ರೀತಿ ಕೊಡಬೇಕು ಅಂತ ತೋರಿಸ್ತೀನಿ. ಈಕ್ವಾಲಿಟಿ ಆಫ್ ಆಪರ್ಚುನಿಟಿ. ಸಿ ದಿಸ್ ಈಸ್ ದ ಫೆನ್ಸ್. ಕುಳ್ಳಕ್ಕಿರೋನ್ಗೆ ದೊಡ್ಡ ಕಲ್ಲು, ಮೀಡಿಯಮ್ ಇರೋನ್ಗೆ ಇದು. ಕುಳ್ಳಕ್ಕಿರೋನು ನೋಡ್ತಾನೆ, ಮೀಡಿಯಮ್ ಇರೋನ್ಗೆ ಕಷ್ಟ ಆಗಲ್ಲ ಅಷ್ಟು, ಹೈಟೆಡ್ ಇರೋನ್ಗೂ ಕಷ್ಟ ಆಗಲ್ಲ. ಈ NCERT ನೋಡಿಲ್ವಾ ಇದು ಡೈಗ್ರಾಮು? ಸೊ ಅಲ್ಲಿ ಇನ್ನೂ ಕಲರ್ಫುಲ್ ಆಗಿ ಕೊಟ್ಟಿದ್ದಾರೆ ಡೈಗ್ರಾಮ್. ದಿಸ್ ಈಸ್ ಈಕ್ವಾಲಿಟಿ ಆಫ್ ವಾಟ್? ಆಪರ್ಚುನಿಟಿ. ಸೊ ಈಕ್ವಾಲಿಟಿ ಅಷ್ಟು ಸಿಂಪಲ್ ಕಾನ್ಸೆಪ್ಟ್ ಇಲ್ಲ. ಸೊ ಇಷ್ಟು ಡೆಪ್ತ್ ಇದೆ ಈಕ್ವಾಲಿಟಿಯಲ್ಲಿ. 2 ಥಿಂಕರ್ಸ್ ಏನೇನು ಹೇಳಿದ್ದೀನಿ? ಯಾವ್ಯಾವ ಥಿಂಕರ್ಸ್ ಹೇಳಿದ್ದೀನಿ? ಜಾನ್ ರಾಲ್ಸ್ ಆ್ಯಂಡ್ ಪೀಟರ್ ಸೌಂಡರ್ಸ್. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಈಕ್ವಾಲಿಟಿ, ಈಕ್ವಾಲಿಟಿ ಆಫ್ ಅಪರ್ಚುನಿಟಿ, ಈಕ್ವಾಲಿಟಿ ಆಫ್ ಔಟ್ಕಮ್, ಫಾರ್ಮಲ್ ಲೀಗಲ್ ಈಕ್ವಾಲಿಟಿ, ಜಾನ್ ರಾಲ್ಸ್ ಆ್ಯಂಡ್ ಪೀಟರ್ ಸೌಂಡರ್. ದಿಸ್ ಶುಡ್ ಬಿ ಯುವರ್ ಫ್ಲೋ ಆಫ್ ರಿವಿಷನ್ ಇನ್ ದ ಟೈಮ್ ಆಫ್ ಎಕ್ಸಾಮ್. ಈಕ್ವಾಲಿಟಿ ಬೇರೆ ಕತೆ ಪುರಾಣ ಎಲ್ಲ ಬರಿತೀರಾ, ಕ್ಲಾಸಲ್ಲಿ ಕೇಳಿರ್ತೀರಾ, ಬರಿತೀರಾ. ಈಕ್ವಾಲಿಟಿ ಬಂದರೆ ವಿಶ್ ನೆನಪಿರಬೇಕು. ಜಾನ್ ರಾಲ್ಸ್, ಪೀಟರ್ ಸೌಂಡರ್, ಫಾರ್ಮಲ್ ಲೀಗಲ್ ಈಕ್ವಾಲಿಟಿ ಆ್ಯಂಡ್ ಈಕ್ವಾಲಿಟಿ ಆಫ್ ಅಪರ್ಚುನಿಟಿ, ಈಕ್ವಾಲಿಟಿ ಆಫ್ ಔಟ್ಕಮ್. ಮುಗೀತು, ಈಕ್ವಾಲಿಟಿ ಇಸ್ ಡನ್. ಇದಾದಮೇಲೆ ವಿಮರ್ಶೆ ಅಂತ ಹೇಳ್ತೀವಲ್ಲ, ಕ್ರಿಟಿಸಿಸಮ್. ಈಕ್ವಾಲಿಟಿ ನಿಜವಾಗ್ಲೂ ಇರಬೇಕಾ ಸೊಸೈಟಿಯಲ್ಲಿ? ಟು ವಾಟ್ ಎಕ್ಸ್ಟೆಂಟ್ ಇಟ್ ಶುಡ್ ಬಿ ದೇರ್? ದಟ್ಸ್ ವಾಟ್ ಟಿಲ್ ದ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇರಬೇಕು. ಮಾರ್ಕ್ಸಿಯನ್ ಫಾರ್ಮ್, ಎಕ್ಸ್ಟ್ರೀಮ್ ಫಾರ್ಮ್ ಹೋಗಬಾರ್ದು ಅನ್ನೋದು ಕ್ರಿಟಿಸಿಸಮ್ ಇರುತ್ತೆ ಅಷ್ಟೇ. ಗೆಟಿಂಗ್ ಮೈ ಪಾಯಿಂಟ್? ಸೊ ಟೇಕ್ ಡೌನ್ ದ ನೋಟ್ಸ್. ಹಾಂ, ಇದು ಡೈಗ್ರಾಮ್ ಹಾಕೊಳ್ತೀರಾ? So the slogan, so you have written the first introductory 3 lines, right? The slogan, write down the slogan, liberty, equality and fraternity. The slogan liberty, equality and fraternity during French Revolution gave the concept of equality, a concrete political form. Concrete political form. A concrete political form. Just a second, online I am telling you again. The slogan liberty, equality and fraternity during the French Revolution. Liberty, equality and fraternity during the French Revolution gave the concept of equality a concrete political form. ಗೊತ್ತಾಯ್ತಲ್ಲ? First time it got a concrete political form during French Revolution. ಯಾಕಂದರೆ those 3 words were there, no? Write down the heading. John Rawls
JOHNRAWLS, John Rawls idea on equality. John Rawls idea of equality. RAWLS, John Rawls idea of equality. John Rawls idea of equality. Rawls in his work A Theory of Justice. Rawls in his work A Theory of Justice. In theory of justice, redefined equality. Theory of justice, A Theory of Justice, redefined equality in terms of social justice. Redefined equality in terms of social justice rather than mere political right. Rather than mere political right. Mere political right rather than mere political right. Rawls gave the concept of Rawls, S barutte last ge, RAWLS. Rawls gave the concept of wheel of ignorance. Wheel of ignorance. Wheel of ignorance. Wheel andre parda. Wheel of ignorance. Bracket al original position anta barಕೊಳ್ಳಿ. Original position. Original position. Original position. Dash ಬರ್ಕೊಂಡು it is a hypothetical situation. It is a hypothetical situation where it is a hypothetical situation where group of individuals come together. It is a hypothetical situation where group of individuals come together. Group of individuals come together to design the principle of justice. Why do they come together? To design the principle of justice. To design the principle of justice. Without knowing about their class status, gender, talent, etc. ಇಲ್ಲಿ ಏನು ಆ್ಯಡ್ ಮಾಡ್ಬೋದು ನೀವು, ಕಲರು, ಸ್ಟ್ರೆಂತ್ ಏನೋ ಆ್ಯಡ್ ಮಾಡ್ಬೋದು ಇಲ್ಲಿ. ರೈಟ್ ಡೌನ್. ಹಾಂ, ರಿಪೀಟ್. ರಿಲಿಜಿಯನ್ ಆ್ಯಡ್ ಮಾಡ್ಬೋದಾ ಸರ್? ಹಾಂ ಹಾಂ, ರೇಸ್, ರಿಲಿಜಿಯನ್, ಜೆಂಡರ್, color, you can add all these things here. Veil of ignorance means you are completely ignorant, your mind is completely blank, you don't know where you stand in society. ಅವಾಗ ಏನಾಗುತ್ತೆ, ಕರೆಕ್ಟಾಗಿ ರೂಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ರೀಸನಿಂಗ್ ಕೊಡ್ತಾನೆ, ಬರ್ಕೊಳ್ಳಿ. ಯು ಕ್ಯಾನ್ ಆ್ಯಡ್ ಎನಿಥಿಂಗ್ ಇಯರ್. ಸಿನ್ಸ್ ರೀಸನಿಂಗ್ ಇವಾಗ ಮುಂದೆ ಕೊಡ್ತಾನೆ ಜಾನ್ ರಾಲ್ಸ್. ಸಿನ್ಸ್ ನೋ ಒನ್ ನೋಸ್ ವೇರ್ ದೇ ಸ್ಟ್ಯಾಂಡ್ ಇನ್ ಸೊಸೈಟಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ವೀಲ್ ಆಫ್ ಇಗ್ನೋರೆನ್ಸ್ ಆರ್ ಒರಿಜಿನಲ್ ಪೊಸಿಷನ್ ಅಂತ ಕರೆಯೋದು ಅವನು. Since no one knows where they stand in society. Since no one knows where they stand in society, individuals, comma ಬರ್ಬಿಟ್ಟು, individual would choose such principles. Individual would choose such principles which protect them in case they are positioned at the weakest level.
ಇನ್ನೊಂದ್ಸಲ ಹೇಳ್ತೀನಿ ನೋಡಿ. These are group of peoples, okay? They are discussing what kind of society we want. But there are different levels, there are different positions. Level ಅನ್ನೋದಕ್ಕಿಂತ positions ಅಂದರೆ ಇನ್ನೂ ಒಳ್ಳೆಯದು. Position 1, Position 2, Position 3, Position 4. So they will think even if I get, they don't know that where they will get placed in society ಅಂತ. So even they are placed here, he should not face trouble. ಆ ರೀತಿ ಪ್ರಿನ್ಸಿಪಲ್ಸ್, ಆ ರೀತಿ ಸಿಸ್ಟಮ್ ಡಿಸೈನ್ ಮಾಡ್ಕೊಂಡು ಹೋಗ್ತಾರೆ ಅವರು. Getting my point? Fine. Next, Peter Saunders on equality. Petersaunders. Saunders. Peter Saunders on equality. Saunders discussed about 3 types of equality. Saunders discussed about 3 types of equality. First, legal and political equality. Legal and political equality. Legal and political equality. Dash ಬರ್ಬಿಟ್ಟು equal civil rights. Equal civil rights. Universal suffrage. Political equality. ಅದ್ರ ಮುಂದೆ ಡ್ಯಾಶ್ ಬರ್ಬಿಟ್ಟು ಎಲ್ಲ ಲೀಗಲ್ ಆ್ಯಂಡ್ ಪೊಲಿಟಿಕಲ್ ಈಕ್ವಾಲಿಟಿ ಅಂದರೆ ಎಲ್ಲರಿಗೂ ಈಕ್ವಲ್ ಸಿವಿಲ್ ರೈಟ್ಸ್ ಇರಬೇಕು. ಸಿವಿಲ್ ರೈಟ್ಸ್ ಅಂದರೆ CRPC, CPC ಈಕ್ವಲಿ ಅಪ್ಲೈ ಆಗಬೇಕು ಎಲ್ಲರಿಗೂ ಅಂತ ಅರ್ಥ ಅಷ್ಟೇ. ಕೋಡ್ಸ್ ವಾಟ್ ಎವರ್ ಲಾಸ್ ಆರ್ ದೇರ್, ದೇ ಹ್ಯಾವ್ ಟು ಅಪ್ಲೈ ಈಕ್ವಲಿ ಟು ಆಲ್. ಈಕ್ವಲ್ ಸಿವಿಲ್ ರೈಟ್ಸ್, ಯೂನಿವರ್ಸಲ್ ಸಫ್ರೇಜ್. ಯೂನಿವರ್ಸಲ್ ಸಫ್ರೇಜ್ ಅಂದರೆ ಎಲ್ಲರೂ ಯೂನಿವರ್ಸಲಿ ಸಫರ್ ಆಗಬೇಕಲ್ವಾ? ಲೋಕೇಶ್, ಎಲ್ಲರೂ ಸಫರ್ ಆಗಬೇಕು ಅಲ್ವಾ? ಯೂನಿವರ್ಸಲ್ ಸಫ್ರೇಜ್ ಅಂದರೆ ಎಲ್ಲರೂ ಸಫರ್ ಆದರೆ ಎಲ್ಲರೂ ಈಕ್ವಲ್ ಇದ್ದಂಗನ ಹೆಂಗೆ? Then what does universal suffrage mean? Equal voting power to everyone. SUFFRAGE, universal suffrage. SUFFRAGE, universal suffrage ಅಂದರೆ ಎಲ್ಲರಿಗೂ ಈಕ್ವಲ್ ವೋಟಿಂಗ್ ರೈಟ್. And equality before law. This is the first. Second, equality of opportunity. Equality of opportunity. Dash ಬರ್ಬಿಟ್ಟು Saunders argued that all the individual in the society argued that all the individuals in the society should get equal access to rewards, to learn talent. Equal access to rewards, to learn talent. For fair competition. Third, equality of outcome. Saunders criticized this type of equality. As it attempts ಏನು ಅಟೆಂಪ್ಟ್ ಮಾಡುತ್ತೆ? ಟು ಈಕ್ವಲೈಸ್ ದ ಇನ್ಕಮ್ ಆರ್ ವೆಲ್ತ್. ಆಸ್ ಇಟ್ ಅಟೆಂಪ್ಟ್ಸ್ ಟು ಈಕ್ವಲೈಸ್ ದ ಇನ್ಕಮ್ ಆರ್ ವೆಲ್ತ್. ಈಕ್ವಾಲಿಟಿ ಆಫ್ ಔಟ್ಕಮ್ ಅಂದರೆ ಎಲ್ಲರಿಗೂ ಈಕ್ವಲ್ ಇನ್ಕಮ್ ಇರಬೇಕು ಅಂತ ಅರ್ಥ ಆಗೋಗುತ್ತೆ, ಸೇಮ್ ವೆಲ್ತ್ ಇರಬೇಕು ಅಂತ ಅರ್ಥ ಆಗೋಗುತ್ತೆ. ಆಸ್ ಇಟ್ ಅಟೆಂಪ್ಟ್ಸ್ ಟು ಈಕ್ವಲೈಸ್ ದ ಇನ್ಕಮ್ ಆರ್ ವೆಲ್ತ್, it undermines talent, and efficiency. Hampers productivity and innovation. ಅದಕ್ಕೆ ಈಕ್ವಾಲಿಟಿ ಆಫ್ ಔಟ್ಕಮ್ ಇರಬಾರ್ದು. hampers productivity and innovation.
ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ. ಒಂದು ಆ್ಯಕ್ಟಿವಿಟಿ ಹೇಳ್ತೀನಿ ನಿಮಗೆ. ದಿಸ್ ಈಸ್ ದ ರಿಯಲ್ ಆ್ಯಕ್ಟಿವಿಟಿ ವಿಚ್ ಅ ಟೀಚರ್ ಇನ್ ರಷ್ಯಾ ಹ್ಯಾಸ್ ಡನ್, ಐ ಥಿಂಕ್. ರಷ್ಯಾ ಆರ್ ಐ ಥಿಂಕ್ ಇನ್ ಅಮೇರಿಕಾ, ಐ ಥಿಂಕ್ ಇನ್ ಅಮೇರಿಕಾ. Sir, productivity. And innovation. I have told you story already, no, that a teacher was there and he always used to take surprise tests. So one day what happens is, ಹೇಳಿ ಪರವಾಗಿಲ್ಲ ಹೇಳಿ. ಲಾಸ್ಟ್ ಇದೆ ಹ್ಯಾಂಪರ್ಸ್ ಪ್ರೊಡಕ್ಟಿವಿಟಿ ಆ್ಯಂಡ್ ಇನ್ನೋವೇಷನ್ ಅಲ್ಲ. See, I have told you, no, do you remember the story that a teacher used to take surprise test in his class? Once what happens is that irrespective of the performance, he gives same marks to all. Helidina story? He gives same yes, marks. Yeah, good Jagan. So same marks kudtane. So everybody gets shocked. Those who performed avanigu ashte barutte, and those who has not performed, he has not written anything, avanigu ashte marks barutte. ಸೊ ನೆಕ್ಸ್ಟ್ ಟೈಮ್ ಸರ್ಪ್ರೈಸ್ ಟೆಸ್ಟ್ ತೊಗೋತೀನಿ, ಎಲ್ಲರೂ ರೆಡಿ ಇರ್ರಿ ಅಂತ ಹೇಳ್ತಾನೆ ಟೀಚರ್. ಆಯ್ತಪ್ಪ ಅಂತ ಮತ್ತೆ ನೆಕ್ಸ್ಟ್ ಟೈಮು ಹಾಗೆ ಮಾಡ್ತಾನೆ, ಸೇಮ್ ಮಾರ್ಕ್ಸ್. ಎಲ್ಲರ ತಲೆ ಕೆಡಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಐ ವಿಲ್ ಸ್ಟ್ರಿಕ್ಟ್ಲಿ ಕಂಡಕ್ಟ್ ಆ್ಯಂಡ್ ಐ ವಿಲ್ ಪ್ರಾಪರ್ಲಿ ಅಲೌಟ್ ಮಾರ್ಕ್ಸ್. ಸೊ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಪಕ್ಕ ಓದ್ಕೊರಿ ಅಂದರೆ ಅರ್ಧ ಕ್ಲಾಸ್ ಬ್ಲ್ಯಾಂಕೆ ಬಿಟ್ಟು ಬರುತ್ತೆ. ಆವಾಗಲೂ ಸೇಮ್ ಮಾಡ್ತಾನೆ, ಬಿಕಾಸ್ ಹಿ ಈಸ್ ಗಿವಿಂಗ್ ಸೇಮ್ ಮಾರ್ಕ್ಸ್ ಅಂತ ಅರ್ಧ ಕ್ಲಾಸ್ ಓದಲ್ಲ. ಇವನ್ ಥರ್ಡ್ ಟೈಮು ಹಾಗೆ ಮಾಡ್ತಾನೆ. ಫೋರ್ತ್ ಟೈಮು ಯಾರು ಏನೂ ಬರಲ್ಲ, ಬರೆದ್ರು ಅಷ್ಟೇ ಮಾರ್ಕ್ಸು, ಬರೀದೇ ಇದ್ರು ಅಷ್ಟೇ ಮಾರ್ಕ್ಸ್ ಅಂತ ಯಾರು ಏನೂ ಬರಲ್ಲ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಈಕ್ವಾಲಿಟಿ ಆಫ್ ಔಟ್ಕಮ್. ಆದರೆ ವಿ ಆಸ್ ಅ ಹ್ಯೂಮನ್ಸ್ ಆರ್ ನಾಟ್ ಇವಾಲ್ವ್ಡ್ ದಟ್ ಮಚ್. ನಮ್ದು ಮೋಟಿವೇಶನ್ಸ್ ಎಲ್ಲಿಂದ ಬರುತ್ತೆ ಕೆಲಸ ಮಾಡೋಕ್ಕೆ? ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿವಾರ್ಡ್ಸ್. ನೀವು IAS ಕ್ಲಿಯರ್ ಮಾಡಿದ್ರೆ ಸೋಷಿಯಲ್ ಪ್ರೆಸ್ಟೀಜ್ ಇರುತ್ತಂತ ಓದ್ತೀರಾ. ಒಬ್ಬ ಪ್ಯೂನ್ಗೂ IASಗೂ ಅಷ್ಟೇ ವ್ಯಾಲ್ಯೂ ಇದೆ ಸೊಸೈಟಿಯಲ್ಲಿ ಅಂದರೆ IAS ಯಾಕೆ ಮಾಡೋಣ, ಆರಾಮಾಗಿ ಇಷ್ಟು ಓದಿ ಕಷ್ಟ ಯಾಕೆ ತಗೊಳ್ಳೋಣ ಅಂತೀರಾ. ಸೊ ದಟ್ಸ್ ದ ರೀಸನ್. ಓಕೆ, ಇನ್ಇಕ್ವಾಲಿಟಿ. ದಿಸ್ ಈಸ್ ದ ನೆಕ್ಸ್ಟ್ ಹೆಡ್ಡಿಂಗ್, ಕಂಪ್ಲೀಟ್ ಟಿಲ್ ನೆಕ್ಸ್ಟ್ ಹೆಡ್ಡಿಂಗ್, ಇನ್ಇಕ್ವಾಲಿಟಿ. ಬರ್ಕೊಳ್ಳಿ. G.D. Berryman argues that inequality emerges from the natural phenomenon of differentiation among individuals. Differentiation among individuals. Differentiation refers to differences among persons. Differentiation refers to differences among persons based on biological, social and cultural factors. Persons based on biological, social and cultural factors. These differences become inequality. ಸೇಮ್ ಸ್ಟ್ರಾಟಿಫಿಕೇಶನ್ ಥರನೇ ಬರಿತಾ ಇರೋದು, ಗೊತ್ತಿದೆಯಲ್ಲ? ಸ್ಟ್ರಾಟಿಫಿಕೇಶನಲ್ಲೂ ಹಿಂಗೆ ಬರ್ದಿದ್ವಿ ನಾವು. The same way what we used to write in stratification, in the same way we are writing here also. These differences become inequality when society evaluates them differently. And ranks them unequally.
Society evaluates them differently and ranks them unequally. ಆಯ್ತಾ? Social inequality definition. Social inequality. Social inequality. Social inequality refers to patterned and unequal access. Patterned and unequal access. Patterned and unequal access to valuable social resources. To valuable social resources. And unequal access to valuable social resources. ನೋಡಿ, ಫಸ್ಟು ಅರ್ಥ ಮಾಡಿಸ್ತೀನಿ. ಫಸ್ಟ್ ಐ ಹ್ಯಾವ್ ಗಿವನ್ ಇನ್ಇಕ್ವಾಲಿಟಿ ಯಾವ ಥರ ಬರುತ್ತೆ ಅಂತ. ಅಗೇನ್ ಸೋಷಿಯಲ್ ಡಿಫ್ರೆನ್ಸಸ್ ಇರುತ್ತೆ. ಸೋಷಿಯಲ್ ಡಿಫ್ರೆನ್ಸಸ್ಗೆ ಡಿಫ್ರೆಂಟ್ ವೇಯಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಡಿಫ್ರೆಂಟ್ ವೇಯಲ್ಲಿ ರ್ಯಾಂಕ್ ಮಾಡ್ತಾರೆ, ಅದಕ್ಕೆ ಇನ್ಇಕ್ವಾಲಿಟಿ ಆಗುತ್ತೆ. ಅದು ಜನರಲ್ ಇನ್ಇಕ್ವಾಲಿಟಿ. ಸೋಷಿಯಲ್ ಇನ್ಇಕ್ವಾಲಿಟಿ ಅಂದರೆ ಸೋಷಿಯಲ್ ರಿಸೋರ್ಸಸ್ ಇರುತ್ತೆ. ಸೋಷಿಯಲ್ ರಿಸೋರ್ಸಸ್ಗೆ ಏನೋ ಆಕ್ಸೆಸ್ಸು ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಜನರಿಗೆ. ಸೊ ಎಕ್ಸಾಂಪಲ್, ರಿಚುವಲ್ ಸ್ಟ್ಯಾಟಸ್ ಅಂತ ಬರುತ್ತೆ. ರಿಚುವಲ್ ಸ್ಟ್ಯಾಟಸಲ್ಲೇ ಯಾವ ಫಾರ್ಮು? ರಿಚುವಲ್ ಫಾರ್ಮಲ್ಲಿ. ರಿಚುವಲ್ ಸ್ಟ್ಯಾಟಸ್ ಈಸ್ ಹೈಯರ್ ಫಾರ್ ಹೈಯರ್ ಕಾಸ್ಟ್, ಲೋವರ್ ಫಾರ್ ಲೋವರ್ ಕಾಸ್ಟ್. ಸೊ ಏನಾಯಿತು? ರಿಚುವಲ್ ಸ್ಟ್ಯಾಟಸ್ ಈಸ್ ಅ ಸೋಷಿಯಲ್ ರಿಸೋರ್ಸ್. ಆ ರಿಚುವಲ್ ಸ್ಟ್ಯಾಟಸ್ಗೆ ಎಲ್ಲ ಕಾಸ್ಟ್ಗೆ ಈಕ್ವಲ್ ಆಕ್ಸೆಸ್ ಇದೆಯಾ? ಇಲ್ಲ. ಈಗ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳ್ತೀವಿ. ವುಮೆನ್ದೊಂದು ಬೇರೆ ಇದೆ, ಮೆನ್ದೊಂದು ಬೇರೆ ಇದೆ. ಮೆನ್ದು ಆಲ್ಮೋಸ್ಟ್ 70-80 ಇದೆ, ವುಮೆನ್ಸ್ 30ಸಲ್ಲಿದೆ. ಸೊ ಲೇಬರ್ ಫೋರ್ಸ್ ಈಸ್ ವಾಟ್? ಸೋಷಿಯಲ್ ರಿಸೋರ್ಸ್. ಡಸ್ ವುಮೆನ್ ಆ್ಯಂಡ್ ಮ್ಯಾನ್ ಹ್ಯಾವ್ ಈಕ್ವಲ್ ಆಕ್ಸೆಸ್? ಅಗೇನ್ ನೋ. ಸೊ ಅಗೇನ್ ಸೋಷಿಯಲ್ ಇಕ್ವಾಲಿಟಿ. ದಿಸ್ ಈಸ್ ವಾಟ್ ಸೋಷಿಯಲ್ ಇಕ್ವಾಲಿಟಿ ಅಂದರೆ unequal access to social resources. Those resources can be social, economic, political, spiritual, ritual, ಯಾವುದೇ ಫಾರ್ಮಲ್ಲಿ ಸೋಷಿಯಲ್ ರಿಸೋರ್ಸಸ್ ಇರ್ಬೋದು ಅಲ್ವಾ? ಡನ್. ಸೊ social inequality refers to patterned and unequal access to social resources. In every society, some individuals or groups commands greater share over social resources, like wealth, command greater share of our social resources like wealth, education, political power, etc. Pierre Bourdieu, P-I-E-R-R-E, Pierre Bourdieu, B-O-U-R-D-I-E-U, Pierre Bourdieu. Pierre Bourdieu conceptualized these resources. Pierre Bourdieu conceptualized these resources into different forms of capital. First ಬರ್ಕೊಳ್ಳಿ ಎಕನಾಮಿಕ್ ಕ್ಯಾಪಿಟಲ್. ಅರ್ಥ ಆಗುತ್ತಲ್ಲ? ಎಕನಾಮಿಕ್ ಕ್ಯಾಪಿಟಲ್ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಲ್ಲ. ವೆಲ್ತ್, ರಿಸೋರ್ಸಸ್, ಮಟೀರಿಯಲ್ ಇದೆಲ್ಲ ಎಕನಾಮಿಕ್ ಕ್ಯಾಪಿಟಲ್. ಸಿ till this point one more time I will tell. ಡಿಫ್ರೆನ್ಸಸ್ ಇದೆ ಸೊಸೈಟಿಯಲ್ಲಿ. ಡಿಫ್ರೆನ್ಸಸ್ಗೆ ಡಿಫ್ರೆಂಟ್ ವೇಯಲ್ಲಿ ನಾವು ಇವ್ಯಾಲ್ಯೂಯೇಟ್ ಮಾಡಿ ಡಿಫ್ರೆಂಟ್ ವೇಯಲ್ಲಿ ರ್ಯಾಂಕ್ ಮಾಡ್ತೀವಿ, ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗುತ್ತೆ. ಸಿಂಪಲ್ ಜನರಲ್ ಇನ್ಇಕ್ವಾಲಿಟಿ ಹೇಳಬೇಕಂದ್ರೆ. ಅಗೇನ್ ಸೋಷಿಯಲ್ ಇನ್ಇಕ್ವಾಲಿಟಿ ಹೇಳಬೇಕಂದ್ರೆ ರಿಸೋರ್ಸಸ್ ಇದೆ, ರಿಸೋರ್ಸಸ್ಗೆ ಅನ್ಈಕ್ವಲ್ ಆಕ್ಸೆಸ್ ಇದೆ. ಫೈನ್. ಈ ರಿಸೋರ್ಸಸ್ಸನ್ನು ಡಿವೈಡ್ ಮಾಡ್ತಾನೆ ಯಾರು? ಪಿಯರೆ ಬೋರ್ಡಿಯು. ಹಿ ಗಿವ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ಸ್. ದೀಸ್ ಮೇಕ್ಸ್ social resources
ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ರಿಸೋರ್ಸಸ್ ಅಂತ ಕ್ಯಾಟಗರೈಸ್ ಮಾಡ್ತಾನೆ ಪಿಯರೆ ಬಾರ್ಡ್ಯೂ. ಸೊ ಫಸ್ಟ್ ಈಸ್ ಎಕನಾಮಿಕ್ ಕ್ಯಾಪಿಟಲ್, ಅದರಲ್ಲಿ ಅದೇ ಅಸೆಟ್ ವೆಲ್ತ್ ಇನ್ಕಮ್ ಇದೆಲ್ಲ ಎಕನಾಮಿಕ್ ಕ್ಯಾಪಿಟಲ್. ಸೆಕೆಂಡ್ ಕಲ್ಚರಲ್ ಕ್ಯಾಪಿಟಲ್, ಕಲ್ಚರಲ್ ಕ್ಯಾಪಿಟಲ್ ಡ್ಯಾಶ್ ಬರ್ಕೊಂಡ್ಬಿಟ್ಟು ಎಜುಕೇಷನ್ ಸ್ಕಿಲ್, ಎಜುಕೇಷನ್ ಸ್ಕಿಲ್ ಆ್ಯಂಡ್ ಕಲ್ಚರಲ್ ನಾಲೆಜ್, ಎಜುಕೇಷನ್ ಸ್ಕಿಲ್ ಆ್ಯಂಡ್ ಕಲ್ಚರಲ್ ನಾಲೆಜ್, ಎಜುಕೇಷನ್ ಸ್ಕಿಲ್ ಆ್ಯಂಡ್ ಕಲ್ಚರಲ್ ನಾಲೆಜ್, education skill and cultural knowledge. Next, social capital, social capital, community networks, social capital, community networks, contacts and associations. Community networks, ಒಬ್ಬೊಬ್ಬರಿಗೆ ಭಾಳ ನೆಟ್ವರ್ಕಿಂಗ್ ಇರುತ್ತೆ, ಭಾಳ ಕಾಂಟ್ಯಾಕ್ಟ್ಸ್ ಇರುತ್ತೆ ನೋಡಿ, ದಟ್ ಈಸ್ ವಾಟ್ ಈಸ್ ಸೋಷಿಯಲ್ ಕ್ಯಾಪಿಟಲ್. Community networks, contacts and associations. Last, symbolic capital. 4 types he says. Symbolic capital, symbolic capital, reputation and recognition in society, reputation and recognition in society. Last one line ಬರ್ಕೊಳ್ಳಿ ಅಷ್ಟೇ. Reputation and recognition in society, symbolic, economic, cultural, social and symbolic capital. ಆಯ್ತಾ? ನೆಕ್ಸ್ಟ್ ಬರ್ಕೊಳ್ಳಿ. ಒನ್ ಫಾರ್ಮ್ ಆಫ್ ಕ್ಯಾಪಿಟಲ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು, ಒನ್ ಫಾರ್ಮ್ ಆಫ್ ಕ್ಯಾಪಿಟಲ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅದರ್ ಕ್ಯಾಪಿಟಲ್. One form of capital can be converted into other capital. Example, good education. Education ಯಾವ ಕ್ಯಾಪಿಟಲ್ ಆಗುತ್ತೆ? ಕಲ್ಚರಲ್ ಕ್ಯಾಪಿಟಲ್ ಆಗುತ್ತೆ ಅಲ್ವಾ? ಗುಡ್ ಎಜುಕೇಷನ್ ಬ್ರಾಕೆಟಲ್ ಕಲ್ಚರಲ್ ಕ್ಯಾಪಿಟಲ್ ಬರ್ಕೊಳ್ಳಿ. ಗುಡ್ ಎಜುಕೇಷನ್ ಬ್ರಾಕೆಟಲ್ ಕಲ್ಚರಲ್ ಕ್ಯಾಪಿಟಲ್ ಕ್ಯಾನ್ ಬಿ ಯೂಸ್ ಟು ಎಕ್ವೈರ್ ಎಕನಾಮಿಕ್ ಕ್ಯಾಪಿಟಲ್. ಗುಡ್ ಎಜುಕೇಷನ್ ಬ್ರಾಕೆಟಲ್ ಕಲ್ಚರಲ್ ಕ್ಯಾಪಿಟಲ್ ಕ್ಯಾನ್ ಬಿ ಯೂಸ್ ಟು ಎಕ್ವೈರ್ ಎಕನಾಮಿಕ್ ಕ್ಯಾಪಿಟಲ್. ಒನ್ ಫಾರ್ಮ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅದರ್. Next, Sir, can be used to acquire? what can we Used to acquire? acquire economic capital. Education, good education, education ಮುಂದೆ ಬ್ರಾಕೆಟ್ ಅಲ್ಲಿ ಕಲ್ಚರಲ್ ಕ್ಯಾಪಿಟಲ್ ಕ್ಯಾನ್ ಬಿ ಯೂಸ್ ಟು ಅಕ್ವೈರ್ ಎಕನಾಮಿಕ್ ಕ್ಯಾಪಿಟಲ್. Okay, sir. ಗುಡ್ ಎಜುಕೇಷನ್ ಇಂದ ಸಿಂಬಾಲಿಕ್ ಕ್ಯಾಪಿಟಲ್ ಸಿಗುತ್ತೆ. ಪಿ ಎಚ್ ಡಿ ಮಾಡಿದ್ರೆ ರಿಕಗ್ನಿಷನ್ ಸಿಗುತ್ತೆ ಸೊಸೈಟಿಲಿ, ಸಿಂಬಾಲಿಕ್ ಕ್ಯಾಪಿಟಲಿಸಮ್ ಸಿಗುತ್ತೆ. ಅದರಿಂದ ಒಳ್ಳೆ ಎಜುಕೇಷನ್ ಇಂದ ಒಳ್ಳೆ ನೆಟ್ವರ್ಕ್ ಸಿಗುತ್ತೆ. ತುಂಬ IIT IIMs ಅಲ್ಲಿ ಎಲ್ಲ ಇರೋರಿಗೆಲ್ಲ ಹೆಂಗೆ ನೆಟ್ವರ್ಕ್ ಇರೋದು ಗೊತ್ತಾ? ಆಲ್ ದೇರ್ ಫ್ರೆಂಡ್ಸ್ ವಿಲ್ ಬಿ ಸಮ್ ಫೌಂಡರ್ಸ್ ಆಫ್ ಸಮ್ ಆರ್ ದ ಅದರ್ ಸ್ಟಾರ್ಟ್ಅಪ್ ಕಂಪ್ನೀಸ್. ಸೊ ಈವನ್ ಇಫ್ ದೇ ಆರ್ ಅನ್ಎಂಪ್ಲಾಯ್ಡ್ ದೇ ವಿಲ್ ಯೂಸ್ ದೇರ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ದೇ ವಿಲ್ ಗೆಟ್ ಜಾಬ್ ಥ್ರೂ ದ ರೆಫರೆನ್ಸ್ ಲೈಕ್ ದಟ್. ಥಿಯರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ಇನ್ಇಕ್ವಾಲಿಟಿ. Theoretical perspective, only 2 theoretical perspective I will give, and you know this already. ಪದೇ ಪದೇ ಈಗ ಅದೇ ಇದೆ ಮುಂದೆ. You know both of these perspectives, and now I will ask questions. Theoretical perspective on inequality. Theoretical perspective on inequality. Jyoti. So Karl Marx. So first write down Marxist perspective. Write down Marxist perspective. First Marxist perspective. Now you tell me, Jyoti, what do Marxist or Marx view inequality as? Our prakara inequality irbeka irbardu. First tell me this. According to Marxist, do they want inequality in society? No. Very good. No. What they want? They want Equal distribution of resources. Good. This is, so Marxist will frown upon inequality. Kettadu anta heltare. Vaishnavi, right? Vishnupriya. Yeah. So now tell me, functionalists, how do they see inequality? Functionalists ಏನು ಕೆಲಸ? Functionalist ನೆನಪಿದೆಯಾ ಓದಿಸಿರೋದು? They will say that in society all the social institution are performing some or the other function. So inequality ಏನಂತ ನೋಡ್ತಾರೆ? It is performing some or the other function in society ಅಂತ ನೋಡ್ತಾರೆ. Getting my point? Inequality ilde I have drawn their different positions. No, who will take these positions? People who have to take. No,
ಸೊ ಇಫ್ ದೇರ್ ಇಸ್ ಇನ್ಇಕ್ವಾಲಿಟಿ ಓನ್ಲಿ ದೆನ್ ದೇ ಕ್ಯಾನ್ ಟೇಕ್ ಡಿಫ್ರೆಂಟ್ ಪೊಸಿಷನ್ಸ್ ಅಂತ ಹೇಳ್ತಾರೆ. ನಮಗೆ ಕಸ ಹುಡುಗೋರು ಬೇಕು, ಪಿ ಎಮ್ಮು ಬೇಕು, ಡಿಸ್ಟ್ರಿಕ್ಟ್ ಕಲೆಕ್ಟರು ಬೇಕು. ವಿ ಹ್ಯಾವ್ ಡಿಫ್ರೆಂಟ್ ಪೊಸಿಷನ್ಸ್ ಆ್ಯಂಡ್ ಆಲ್ ದ ಪೊಸಿಷನ್ ಹ್ಯಾಸ್ ಟು ಬಿ ಫಿಲ್ಡ್. ಇದೇನು ಯಾರು ಹೇಳ್ತಾರೆ? ಇದು ಫಂಕ್ಷನಲಿಸ್ಟ್ಸ್. ಫೆಮಿನಿಸ್ಟ್ ಏನು ಹೇಳ್ತಾರೆ? ನೀವು ಹೇಳಿ, ನಿಮ್ಮ ಹೆಸರು ನೆನಪೋಯ್ತು, ಸಾರಿ. ಹಾಂ, ಚೈತ್ರ, ಎಸ್. ಸೊ ಫೆಮಿನಿಸ್ಟ್ ಏನು ಹೇಳ್ಬೋದು? ಇನ್ಇಕ್ವಾಲಿಟಿ. ದೇ ಡೋಂಟ್ ವಾಂಟ್ ಇನ್ಇಕ್ವಾಲಿಟಿ, ಬಟ್ ಇನ್ಇಕ್ವಾಲಿಟಿಗೆ ಯಾವ ಕಲರ್ ಹಾಕ್ತಾರೆ ಗೊತ್ತಾ? ಜೆಂಡರ್ ಕಲರ್ ಹಾಕ್ತಾರೆ ಅವರು. ಆಲ್ ದ ಫಾರ್ಮ್ ಆಫ್ ಇನ್ಇಕ್ವಾಲಿಟಿ ಟಿಲ್ ದ ಫ್ರಮ್ ದ ಬಿಗಿನಿಂಗ್ ಈಸ್ ಬೇಸ್ಡ್ ಆನ್ ಜೆಂಡರ್ಡ್ ಅಂತ ಹೇಳ್ಬಿಡ್ತಾರೆ ಅವರು. ವೈ ಮ್ಯಾನ್ ಹ್ಯಾಸ್ ಟು ಹ್ಯಾವ್ ಪ್ರಾಪರ್ಟಿ? ವೈ ಮ್ಯಾನ್ ಶುಡ್ ಬಿ ದ ರಿಲಿಜಿಯಸ್ ಲೀಡರ್? ಯಾವುದಾದ್ರೂ ರಿಲಿಜಿಯಸ್ ಲೀಡರ್ ಹೇಳಿ ನೋಡೋಣ, ರಿಲಿಜನ್ ಫೈಂಡ್ ಔಟ್ ಮಾಡಿರೋದು ವುಮೆನ್ ಇದ್ದಾರೆ ಏನೋ ನೋಡೋಣ, ಹೇಳಿ ನೋಡೋಣ. ಆಲ್ ದ ರಿಲಿಜಿಯಸ್ ಲೀಡರ್ಸ್, ಆಲ್ ದ ಫೌಂಡರ್ಸ್ ಆಫ್ ರಿಲಿಜನ್ ಆರ್ ಮ್ಯಾನ್ ಓನ್ಲಿ. All the big kings are man only. So this world is divided into gender, male and female, and we have been oppressed from time immemorial anta heltare. This is what feminist perspective on inequality tells. Getting my point? Barkoli. Just Marxist perspective dash inequality due to inequality is due to unequal access to inequality is due to unequal access to forces of production. Unequal access to forces of production. Inequality is due to unequal access to forces of production. Communism is the solution for inequality. ಅಷ್ಟೇ, 2 ಪಾಯಿಂಟ್. ಮಾರ್ಕ್ಸಿಸಮ್ ಫುಲ್ ಬರೆಯೋದ್ರಲ್ಲಿ ಏನು ಯೂಸ್ ಇಲ್ಲ. ಅಲ್ಲಿ communism is the solution to inequality. See, whatever you have read, same thing you are applying now. Next, functionalist perspective. Erade saku perspectives, functionalist perspective. See, this is what is sociological discussion on inequality. Aita inequality economics ಅಲ್ಲಿ ಏನೇನು ಓದಿದ್ದೀರಾ ನೆನಪಿದೆಯಾ ನಿಮಗೆ? ಅದು ತುಂಬ ಡಿಫ್ರೆಂಟು, ಇದು ತುಂಬ ಡಿಫ್ರೆಂಟು. ದಿಸ್ ಈಸ್ ವಾಟ್ ಸೋಷಿಯಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇನ್ಇಕ್ವಾಲಿಟೀಸ್. ಫಂಕ್ಷನಲಿಸ್ಟ್ ಆರ್ಗ್ಯೂ ದಟ್ inequality is necessary. Inequality is necessary for society to sustain. Inequality is necessary for society to sustain. Inequality is necessary. Social society ne sustain agalla inequality idre. See, if all the fingers are of same length alla, ನಮಗೆ ಕೆಲಸ ಮಾಡೋಕ್ಕೆ ಭಾಳ ತೊಂದರೆ ಆಗುತ್ತೆ. ಡು ಯು ನೋ ದಟ್? ಎಲ್ಲ ಫಿಂಗರ್ಸ್ ಸೇಮ್ ಲೆಂತ್ ಇದ್ದರೆ ಕೆಲಸ ಮಾಡೋಕ್ಕೂ ತೊಂದರೆ ಆಗುತ್ತೆ ನಮಗೆ. ಸೊ ದಟ್ ಈಸ್ ದ ರೀಸನ್ ದೇ ವಿಲ್ ಟೆಲ್. ಮುಂದೆ ಬರ್ಕೊಳ್ಳಿ. ಇನ್ಇಕ್ವಾಲಿಟಿ ಹೆಲ್ಪ್ಸ್ ಇನ್ filling various positions in society. Filling various positions in society. Inequality results due to differences in capabilities and performance. Differences in capability and performance. Inequality results due to differences in capabilities and performance. ಅಲ್ವಾ? ಮಾರ್ಕ್ಸಿಸ್ಟ್ ಯಾಕೆ ರಿಸಲ್ಟ್ ಆಗುತ್ತೆ ಅಂತ ಹೇಳ್ತಾರೆ? ವೈ ಇಟ್ ರಿಸಲ್ಟ್ಸ್? ಡಿಫ್ರೆನ್ಸಸ್ ಇನ್ ವಾಟ್? access to forces of production. ಇಲ್ಲಿ ಬಿಕಾಸ್ ಎವ್ರಿ ಒನ್ ಹ್ಯಾವ್ ಡಿಫ್ರೆಂಟ್ ಇದು ಕೆಪಾಸಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್, ಅದಕ್ಕೆ ಇನ್ಇಕ್ವಾಲಿಟಿ ಆಗುತ್ತೆ ಅಂತ ಹೇಳ್ತಾರೆ ಫಂಕ್ಷನಲಿಸ್ಟ್. ನೆಕ್ಸ್ಟ್, ಮೆಜರ್ಮೆಂಟ್. ಹೆಡಿಂಗ್ ಬರ್ಕೊಳ್ಳಿ, ಮೆಜರ್ಮೆಂಟ್ ಆಫ್ ಇನ್ಇಕ್ವಾಲಿಟಿ. ಐ ವಾಂಟೆಡ್ ಟು ಫಿನಿಶ್ ಹೈರಾರ್ಕಿ, ಸೋಷಿಯಲ್ ಎಕ್ಸ್ಕ್ಲೂಷನ್, ಪಾವರ್ಟಿ, ಇದೆಲ್ಲ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಇವತ್ತು. ಈ ರೀತಿ ಹೋದರೆ ಬಹಳ ಸ್ಲೋ ಆಗುತ್ತೆ ಕ್ಲಾಸ್. ಮೆಜರ್ಮೆಂಟ್ ಆಫ್ ಇನ್ಇಕ್ವಾಲಿಟಿ. ಗಿನಿ ಕೊಯಿಫಿಷಿಯಂಟ್ ಅಂತ ಬರೀರಿ ಸಾಕು.
GI, why at this place correct it getting distorted? Gini, GINI, Gini coefficient. COEFFICIENT, Gini coefficient. Gini coefficient. GINI, Gini coefficient. Measurement of Gini coefficient is used to measure income distribution and inequality. Gini coefficient is used to measure income distribution and inequality. India ಬರ್ಕೊಳ್ಳಿ, India 25.5, ಇಂಡಿಯಾದು 25.5 ಇದೆ ಗಿನಿ ಕೊಯಿಫಿಷಿಯಂಟು, ಚೈನಾ 35.7, USA 41.8, India 25.5, China 35.7, USA 41.8. ಚೈನಾ 35.7, USA 41.8. ಇದ್ರ ಮುಂದೆ ಬರ್ಕೊಳ್ಳಿ ಫ್ಲವರ್ ಬ್ರಾಕೆಟ್ ಹಾಕೊಂಡು, ಹೈಯರ್ ದ ಗಿನಿ ಕೊಯಿಫಿಷಿಯಂಟ್ ಹೈಯರ್ ದ ಇನ್ಇಕ್ವಾಲಿಟಿ, ಹೈಯರ್ ದ ಗಿನಿ ಕೊಯಿಫಿಷಿಯಂಟ್ ಹೈಯರ್ ದ ಇಕ್ವಾಲಿಟಿ. ಹೈಯರ್ ದ ಗಿನಿ ಕೊಯಿಫಿಷಿಯಂಟ್ ಹೈಯರ್ ದ ಇನ್ಇಕ್ವಾಲಿಟಿ. ಇಂಡಿಯಲ್ಲಿ ನೋಡಿ ಗಿನಿ ಕೊಯಿಫಿಷಿಯಂಟ್ 25 ಇದೆಲ್ಲ, ಲೋ ಇದೆ ಗಿನಿ ಕೊಯಿಫಿಷಿಯಂಟ್, ಅದಕ್ಕೆ ಈಕ್ವಾಲಿಟಿ ಜಾಸ್ತಿ ಇರೋದು. Last heading, policy measures. Policy measures, inequality is a problem, right? So policy measures ಏನೇನು ಇರಬೇಕು ಅಂತ. Policy measures. First, just write down the heading only. Constitutional morality and directive principles. Constitutional morality and directive principles. Constitutional morality and directive principles. Second point, progressive taxation and welfare schemes. Second point, progressive taxation and welfare schemes. Welfare schemes. Last, third point, positive discrimination. ಏನರ್ಥ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂದರೆ? ನೋ, ಹಾಂ, ಅದ್ರದ್ದು ಯಾವುದಾದ್ರೂ ಲೈವ್ ಎಕ್ಸಾಂಪಲ್ ಕೊಡಿ. ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಒಂದು ಎಕ್ಸಾಂಪಲ್ ಹೇಳಿ. ವೆರಿ ಗುಡ್, ರಿಸರ್ವೇಷನ್ಸ್, ವೆರಿ ಗುಡ್. ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಬ್ರ್ಯಾಕೆಟಲ್ಲಿ ರಿಸರ್ವೇಷನ್ಸ್ ಅಂತ ಬರ್ಕೊಳ್ಳಿ. ಲಾಸ್ಟ್, ಹೈರಾರ್ಕಿಯಲ್ಲಿ ವೆನ್ ಡಯಾಗ್ರಾಮ್ ಹಾಕೊಳ್ಳಿ. ಬಿಗ್ಗರ್ ಸರ್ಕಲ್, ಇನ್ ದ್ಯಾಟ್ ಡ್ರಾ ಸ್ಮಾಲರ್ ಸರ್ಕಲ್. ಬಿಗ್ಗರ್ ಸರ್ಕಲ್ ಯು ರೆಫರ್ ಆಸ್ ವಾಟ್? ಸ್ಟ್ರಾಟಿಫಿಕೇಶನ್. ಸ್ಮಾಲರ್ ಸರ್ಕಲ್ ಯು ರೆಫರ್ ಆಸ್ ಹೈರಾರ್ಕಿ. ಬರ್ಕೊಳ್ಳಿ, ವೆನ್ ಡಯಾಗ್ರಾಮ್ ಹಾಕೊಳ್ಳಿ ಹೈರಾರ್ಕಿಯಲ್ಲಿ. ಹೈರಾರ್ಕಿ, ರೈಟ್ ಡೌನ್ ದ ಹೆಡಿಂಗ್ ಹೈರಾರ್ಕಿ. ಅಲ್ಲಿ ವೆನ್ ಡಯಾಗ್ರಾಮ್ ಹಾಕಿದ್ದೀರಾ ಮಂಜುನಾಥ್? ವೆನ್ ಡಯಾಗ್ರಾಮ್ ಅಂದರೆ ಅರ್ಥ ಆಗುತ್ತಲ್ಲ? ಬಿಗ್ಗರ್ ಸರ್ಕಲ್ ಹಾಕ್ಕೊಂಡು ಒಳಗಡೆ ಸ್ಮಾಲರ್ ಸರ್ಕಲ್. ಔಟರ್ ಸರ್ಕಲ್ ಈಸ್ ಸ್ಟ್ರಾಟಿಫಿಕೇಶನ್ ಅಂತ ಲೇಬಲ್ ಮಾಡಿ, ಇನ್ನರ್ ಸರ್ಕಲ್ಗೆ ಹೈರಾರ್ಕಿ ಅಂತ ಮಾಡಿ ರೆಫರ್. ಎಕ್ಸಾಮಲ್ಲಿ ಇದು ಹಾಕಬೇಕು ನೀವು. Write down the definition. Hierarchy is type of stratification. Hierarchy is type of stratification. In which various groups are ordered and ranked. Ordered, O-R-D-E-R-E-D, in which various groups are ordered and ranked over each other. Ranked, sir? Ranking, yes, ranked, R-A-N-K-E-D, ranked over each other.
these these stratas these stratas in hierarchy are rigid and fixed, whereas stratus in stratification system is flexible and open, ಅರ್ಥ ಆಯ್ತಾ? ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಸ್ಟ್ರಾಟಿಫಿಕೇಶನ್ ಮತ್ತು ಹೈರಾರ್ಕಿ ಮಧ್ಯದಲ್ಲಿ ಅರ್ಥ ಆಯ್ತಾ? ಎಕ್ಸಾಂಪಲ್ ಬರ್ಕೊಳ್ಳಿ ಇವಾಗ. ಎಕ್ಸಾಂಪಲ್, ಕಾಸ್ಟ್ ಈಸ್ ಅ ಹೈರಾರ್ಕಿ. as it has rigid groupings, and mobility is not possible, as castes are assigned based on birth, ಅಲ್ವಾ? ರಿಜಿಡ್ ಯಾಕಿದೆ? ಬರ್ತ್ ಮೇಲೆ ಅಸೈನ್ ಮಾಡಿದ್ರೆ ರಿಜಿಡ್ ಆಗುತ್ತಲ್ಲ, ಚೇಂಜ್ ಆಗಲ್ಲ ಯಾರಿಗೂ. ನನ್ನ ಕೈಯಲ್ಲಿ ಇರಲ್ಲ ನಾನು ಯಾವ ಫ್ಯಾಮಿಲಿಯಲ್ಲಿ ಬಾರ್ನ್ ಆಗಬೇಕಂತ. ದಟ್ಸ್ ವೈ ಇಟ್ ಬಿಕಮ್ ರಿಜಿಡ್. ಅದಕ್ಕೆ ಹೈರಾರ್ಕಿ ಅಂತ ಕರಿತೀವಿ. ನೆಕ್ಸ್ಟ್, ಕ್ಲಾಸ್ ಸಿಸ್ಟಮ್ ಈಸ್ ಅ ಫಾರ್ಮ್ ಆಫ್ ಸ್ಟ್ರಾಟಿಫಿಕೇಶನ್. ನೆಕ್ಸ್ಟ್ ಪ್ಯಾರಾ, ಕ್ಲಾಸ್ ಸಿಸ್ಟಮ್ ಈಸ್ ಫಾರ್ಮ್ ಆಫ್ ಸ್ಟ್ರಾಟಿಫಿಕೇಶನ್. Class system is form of stratification where an individual can change his strata, based on merit, alva? Based on merit, can change his strata based on merit. ಆಯ್ತಲ್ಲ? ಸ್ಟ್ರಾಟಿಫಿಕೇಶನ್ ಆ್ಯಂಡ್ ಹೈರಾರ್ಕಿ. ಇದು ಒಂದು ಬರ್ಕೊಳ್ಳಿ. ಇನ್ನೊಂದು ಪಾಯಿಂಟು, ಹೈರಾರ್ಕಿ ಈಸ್ ಸೀನ್ ಇನ್ ಟ್ರೆಡಿಷನಲ್ ಸೊಸೈಟಿ. whereas stratification is feature of modern society. Hierarchy is seen in traditional society, whereas hierarchy is feature of modern society. Is feature of modern society. Stratification is feature of modern society. Next point ಬರ್ಕೊಳ್ಳಿ. How hierarchy is legitimized? ಹೇಳಿದ್ನಲ್ಲ ಅವಾಗ. ಈಗ ನೋಡಿ, ಯಾರಿಗೋ ಮೇಲ್ ಹಾಕ್ತಿದ್ರೆ ಇನ್ನೊಬ್ರಿಗೆ ಕೆಳಗೆ ಹಾಕಿ ತುಳಿತಿದ್ರೆ ಅಂದರೆ ಏನೋ ಒಂದು ಲೆಜಿಟಿಮೆಸಿ ಕೊಡಬೇಕಲ್ಲ. ಇದು ಯಾಕೆ ಈ ರೀತಿ ಇದೆ, ಅನ್ಯಾಯ ಇಲ್ಲ ಇದು ಅಂತ ಲೆಜಿಟಿಮೆಸಿ ಕೊಡಬೇಕಲ್ಲ. ಸೊ ಹೌ ಹೈರಾರ್ಕಿ is getting legitimized? Yes, using divine theory. Next point ಬರ್ಕೊಳ್ಳಿ. Hierarchy is legitimized as natural, sacred, and divinely ordained. Hierarchy is legitimized as natural, sacred and divinely ordained. ಹೌದು, ಇದು ನ್ಯಾಚುರಲ್ಲೇ ಇರೋದು ಅಂತ ಹೇಳ್ತಾರೆ. ordained, ORDAINED, divinely ordained ಅಂದರೆ ವಾಕ್ಷ, ಡಿವೈನ್ ಇದು ರಿವಿಲೇಷನ್ ಆಗಿದೆ ಅಂತ. divinely ordained. Stratification is legitimized. How it is legitimized ಹೇಳಿ? stratification, skill and talent. Stratification is legitimized based on skill and talent. Or differences in cultures and lifestyles. Talent, Anusha, skill and talent, or differences in cultures and lifestyles. ಲಾಸ್ಟ್ ಬರ್ಕೊಳ್ಳಿ.
hierarchy is often seen as antithesis. ಯಾರು ಎಲ್ಲಿ ಓದಿದ್ವಿ ನಾವು ಥೀಸಿಸ್ ಸಿಂಥಸಿಸ್ ಆಂಟಿಥೀಸಿಸ್ ಎಲ್ಲಿ ಓದಿದ್ವಿ ಹೀಗಲ್ ಮಾರ್ಕ್ಸಲ್ಲಿ ಓದಿದ್ವಿ ಬಟ್ ಹೀಗಲ್ ಕೊಡ್ತಾನೆ ಡಯಾಲೆಕ್ಟಿಕ್ ಪ್ರೋಸೆಸ್ ದೆನ್ ಮಾರ್ಕ್ಸ್ ವಿಲ್ ಅಡಾಪ್ಟ್ ದಟ್ ಅಲ್ವಾ ಹೈರಾರ್ಕಿ ಈಸ್ ಸೀನ್ ಆಸ್ ಆಂಟಿಥೀಸಿಸ್ ಆಫ್ ಈಕ್ವಾಲಿಟಿ ಅಲ್ವಾ ರಿಜಿಡ್ ಮಾಡಿಬಿಟ್ರೆ ಹೆಂಗೆ ಆಂಟಿಥೀಸಿಸ್ ಆಫ್ ಈಕ್ವಾಲಿಟಿ modern democratic society promotes equality of opportunity modern democratic society promotes equality of opportunity and rejects status based hierarchies Last very powerful statement, rejects status based hierarchies. ಇದು ಬುಕ್ಕಲ್ಲಿ ಸಿಗಲ್ಲ ಎಲ್ಲೋ ಲಾಸ್ಟ್ ಪಾಯಿಂಟ್ ಪೋಸ್ಟ್ ಮಾಡರ್ನ್ ಥಿಯರಿಸ್ಟ್ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಬುಕ್ ಓದಬೇಕಾಗುತ್ತೆ ಇದು ಪೋಸ್ಟ್ ಮಾಡರ್ನ್ ಥಿಯರಿಸ್ಟ್ಸ್ ಆರ್ಗ್ಯೂಸ್ ದಟ್ Western societies no longer have clear defined stratas they no longer have clear defined status but rather a continuum CONTINW U ಆದ್ಮೇಲೆ U continuum no longer Western no longer have clearly defined strata. They no longer have clearly defined strata, but a continuum is spelling ide nodi CONTINUUM a continuum of individualized inequality. ಇದರ ಅರ್ಥ ಹೇಳ್ತೀನಿ ನಿಮಗೆ but a continuum of individualized inequality. See, the last point is very important. ಇವಾಗ ಹೆಂಗೆ ಆಗ್ತಿದೆ ಅಂತ ಇದೆ ಸಿ ಟಿಲ್ ಮಾಡರ್ನಿಟಿ ಎಮರ್ಜ್ಡ್ ಅಲ್ಲಿವರೆಗೂ ವಾಟ್ ಎವರ್ ವಾಸ್ ದೇರ್ ಇಟ್ ಈಸ್ ಕಾಲ್ಡ್ ಹೈರಾರ್ಕಿ ಬಿಕಾಸ್ ಎಷ್ಟಾಯ್ತು ಅಷ್ಟು ರಿಜಿಡ್ ಇರ್ತಿತ್ತು ಆ್ಯಂಡ್ ಲೆಜಿಟಿಮೆಸಿ ಕೊಡ್ತಿದ್ರು ಆಮೇಲೆ ಮಾಡರ್ನಿಟಿ ಬಂದಾಗ ಬೇಡಪ್ಪ ಈಕ್ವಾಲಿಟಿ ಇರಬೇಕು ಅಂತ ಬಂತು ಸೊ ಈಕ್ವಾಲಿಟಿ ಇರಬೇಕು ಅಂತ ಬಂದಾಗ ಕೂಡ there are differences in abilities, there are differences in position. That is the reason why what we made stratification system we made. Again in this stratification system this was modern phenomenon. ಅಲ್ಲಿ ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ಸ್ಟ್ರಾಟಿಫಿಕೇಶನ್ ತಗೊಳ್ಳೋಣ ಕ್ಲಾಸ್ ಸ್ಟ್ರಾಟಿಫಿಕೇಶನ್ ಏನು ಕ್ಯಾಪಿಟಲಿಸ್ಟ್ ಕ್ಲಾಸ್ ಆಫ್ಟರ್ವರ್ಡ್ ರಿಚ್ ಕ್ಲಾಸ್ ಹೂ ಹ್ಯಾವ್ ಪ್ರಾಪರ್ಟಿ ಕ್ಯಾಪಿಟಲಿಸ್ಟ್ ಆದಮೇಲೆ ರಿಚ್ ಕ್ಲಾಸ್ ಆದಮೇಲೆ ಅಪ್ಪರ್ ಮಿಡಲ್ ಕ್ಲಾಸ್ ದೆನ್ ಮಿಡಲ್ ಕ್ಲಾಸ್ ದೆನ್ ಲೋವರ್ ಮಿಡಲ್ ಕ್ಲಾಸ್ ದೆನ್ ಲೋವರ್ ಕ್ಲಾಸ್ ಈ ರೀತಿ ಬರುತ್ತೆ ಇದು ವಾಟ್ ಈಸ್ ದಿಸ್ ಸ್ಟ್ರಾಟಿಫಿಕೇಶನ್ ಸಿಸ್ಟಮ್ ಇನ್ ವಾಟ್ ಮಾಡರ್ನ್ ಸೊಸೈಟಿ ಇತ್ತು ಇಲ್ಲಿ ನಿಮ್ಮ ಬೇಸ್ಡ್ ಆನ್ ಯುವರ್ ಟ್ಯಾಲೆಂಟ್ ನೀವು ಮೇಲೆ ಕೆಳಗೆ ಹೋಗ್ಬೋದು ಬಟ್ ಈ ಪೋಸ್ಟ್ ಮಾಡರ್ನ್ ಸೊಸೈಟಿಯಲ್ಲಿ ಸ್ಪೆಸಿಫಿಕ್ ಏನು ಸ್ಟ್ಯಾಟಸ್ ಇದೆಯಲ್ಲ ಇದು ಬ್ಲರ್ ಆಗ್ತಿದೆ ಅಂತ ಹೇಳ್ತಾರೆ ಪೋಸ್ಟ್ ಮಾಡರ್ನಿಸ್ಟ್ಸ್ ಮಾಡರ್ನ್ ಥಿಂಕರ್ಸೇ ಇವರೆಲ್ಲ ಯಾರ್ಯಾರು ಕಾರ್ಲ್ ಮಾರ್ಕ್ಸು ಇವರೆಲ್ಲ ಮಾಡರ್ನ್ ಥಿಂಕರ್ಸ್ ಇವಾಗ ಬರ್ತಾ ಇರೋರು ಪೋಸ್ಟ್ ಮಾಡರ್ನ್ ಥಿಂಕರ್ಸ್ ಅಂತ ಕರಿತೀವಿ ವಾಟ್ ವಿ ಆರ್ ಪ್ರೆಸೆಂಟ್ಲಿ ಇನ್ ಅಲ್ಲ ಇಟ್ ಈಸ್ ನಾಟ್ ಮಾಡರ್ನ್ ಸೊಸೈಟಿ ಮಾಡರ್ನ್ ಸೊಸೈಟಿ ಆವಾಗೇ ಇತ್ತು ವೆನ್ ಸ್ಟೀಮ್ ಇಂಜಿನ್ ಸ್ಟಾರ್ಟೆಡ್ ವೆನ್ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟೆಡ್ 17th 18th century ವಾಸ್ ವಾಟ್ ಎಮರ್ಜೆನ್ಸ್ ಆಫ್ ಮಾಡರ್ನಿಟಿ ನಾವು ವೇರ್ ವಿ ಆರ್ ಲಿವಿಂಗ್ ಇನ್ ಮಾಡರ್ನಿಟಿ ಆದಮೇಲೆ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀವಿ ಸೊ ವಿ ಆರ್ ಲಿವಿಂಗ್ ಇನ್ ಪೋಸ್ಟ್ ಮಾಡರ್ನ್ ಸೊಸೈಟೀಸ್ ಇವಾಗಿರೋ ಥಿಂಕರ್ಸು ಪೋಸ್ಟ್ ಮಾಡರ್ನ್ ಥಿಂಕರ್ಸ್ ಅಂತ ಕರಿತೀವಿ ಅವ್ರೇನು ಹೇಳ್ತಿದ್ದಾರೆ ಸ್ಪೆಸಿಫಿಕ್ ಸ್ಟ್ರಾಟಾ ಇವಾಗ ಉಳಿದಿಲ್ಲ ಸ್ಟ್ರಾಟಾ ಬ್ಲರ್ ಆಗ್ತಿದೆ ಇಂಡಿವಿಜುವಲೈಸ್ಡ್ ಇನ್ಇಕ್ವಾಲಿಟೀಸ್ ಹೆಚ್ಚಾಗ್ತಿದೆ ಅಂತ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಯಾಕೆ ಹೀಗೆ ಅಂತ ಇಫ್ ಅ ಪರ್ಸನ್ ಹ್ಯಾಸ್ ಗುಡ್ ವೆಲ್ತ್ ಅವನ ಹತ್ರ ಲ್ಯಾಂಡ್ ಇದೆ ಊರಲ್ಲಿ ಹಳ್ಳಿಯಲ್ಲಿ ಸರಿಯಾಗಿ ಲ್ಯಾಂಡ್ ಇದೆ ಆದರೆ ಸುಮ್ಮನೆ ಟೈಮ್ ಪಾಸ್ ಹಾಬಿ ಅಂತ ಸಿಟಿಯಲ್ಲಿ ಬಂದು ಏನೋ ಒಂದು ಲೋವರ್ ಲೆವೆಲ್ ಕ್ಲರ್ಕ್ ಕೆಲಸ ಮಾಡ್ತಿದ್ದಾನೆ ಅಂದ್ಕೊಳ್ಳಿ ಕ್ಲರ್ಕಲ್ಲಿ ಕೆಲಸ ಮಾಡ್ತಿದ್ದಾನೆ ಹಿ ಈಸ್ ಅಪ್ಪರ್ ಕಾಸ್ಟ್ ಪರ್ಸನ್ ಹಿ ಹ್ಯಾಸ್ ಗುಡ್ ಪ್ರಾಪರ್ಟಿ ಹಿ ಹ್ಯಾಸ್ ಕಮ್ ಟು ಸಿಟಿ ಜಸ್ಟ್ ಫಾರ್ ಹಾಗೆ
ಹಳ್ಳಿಯಲ್ಲಿ ಏನಿರೋಣ ಇಲ್ಲಿ ಅಟ್ಲೀಸ್ಟ್ ತಿಂಗಳ ಸಂಬಳ ಬರುತ್ತೆ ಅಂತ ಒಂದು ಕ್ಲರ್ಕ್ ಜಾಬ್ ಮಾಡ್ತಿದ್ದಾನೆ. ಅವನ ಬಾಸು ಅವನಿಗೆ ಹಿಂದೆ ಮುಂದೆ ಏನು ಪ್ರಾಪರ್ಟಿ ಇಲ್ಲ. ಸೊ ಯಾರು ರಿಚ್ ಇದ್ದಾರೆ ಇಲ್ಲಿ? ಸ್ಟ್ರಾಟ ಹಾಕಕ್ಕೆ ಬರುತ್ತಾ ಈಗ ಅವ್ರಿಗೆ? ಒಂದು ಸ್ಟ್ರಾಟಲ್ಲಿ ಹಾಕಕ್ಕೆ ಬರುತ್ತಾ? ಬಾಸ್ ಇದ್ದಾನೆ, ಸರಿಯಾಗಿ ದೊಡ್ಡ ಇದಿದ್ದಾನೆ, ಬಟ್ ಪ್ರಾಪರ್ಟಿನೇ ಇಲ್ಲ, ಮತ್ತೆ ಯಾವುದೋ ಒಂದು ತುಂಬ ಬೇರೆ ಇದು ಲೋವರ್ ಕಾಸ್ಟಿಂದ ಇದ್ದಾನೆ ಅನ್ಕೊಳ್ಳಿ. ಸೊ ಈಗ ಹೈರಾರ್ಕಿ ಹೆಂಗೆ ಹಾಕ್ತೀರಾ? ಸೊ ದ ಸ್ಪೆಸಿಫಿಕ್ ಸ್ಟ್ರಾಟ ಬ್ಲರ್ ಆಗ್ತಿದೆ ಅಂತ ಹೇಳ್ತಾರೆ ಇವರು ಪೋಸ್ಟ್ ಮಾಡರ್ನ್ ಥಿಂಕರ್ಸ್, ಎಸ್ಪೆಷಲಿ ಇನ್ ವೆಸ್ಟರ್ನ್ ಸೊಸೈಟಿ. ಇವಾಗ ಯಾವ ಸೊ ಅವ್ರಿಗೆ ಕೇಳಿದ್ರೆ ಮತ್ತೆ ಯಾವ ಫಾರ್ಮಲ್ ಹೈರಾರ್ಕಿ ಆಗ್ತಿದೆ? ಇಂಡಿವಿಜುವಲೈಸ್ಡ್ ಕಾಂಟಿನಮ್ ಹೈರಾರ್ಕಿ. ಕಾಂಟಿನಮ್ ಅಂದರೆ ಕಂಟಿನ್ಯೂಸ್ ಚೈನ್ ಇರುತ್ತಲ್ಲ, ಅದಕ್ಕೆ ಕಾಂಟಿನಮ್ ಅಂತಾರೆ, ಕಂಟಿನ್ಯೂಟಿಗೆ ಕಾಂಟಿನಮ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ಯಾವ ರೀತಿ ಹೈರಾರ್ಕಿ ಆಗ್ತಿದೆ ಅಂತ ಅವ್ರಿಗೆ ಕೇಳಿದ್ರೆ ಬೇಸ್ಡ್ ಆನ್ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ದ ಒನ್ ಹೂ ಈಸ್ ಅರ್ನಿಂಗ್ ಲೆಸ್ ಬಟ್ ಹೀ ಈಸ್ ಲೀಡಿಂಗ್ ಅ ಗುಡ್ ಲೈಫ್ ಸ್ಟೈಲ್. ಆ ಒಂದು ಸ್ಟ್ಯಾಟಸ್. ಈಗ ನೋಡಿ, ಕಡಿಮೆ ದುಡ್ಡು ಭಾಳ ಚೆನ್ನಾಗಿ ಬದುಕೋರು ಇರ್ತಾರೆ ಜನ, ಚೆನ್ನಾಗಿ ಬ್ರ್ಯಾಂಡೆಡ್ ಶರ್ಟು, ಕಾರ್ ಮೇಂಟೈನ್ ಮಾಡೋದೆಲ್ಲ ಮಾಡ್ತಾರೆ. ತುಂಬ ದುಡ್ಡಿದ್ದರೂ ಜಿಪುಣವಾಗಿ ಬದುಕೋರು ಇರ್ತಾರೆ. ಸೊ ಅವರು ಯಾವ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ? ಲೋವರ್ ಮಿಡಲ್ ಕ್ಲಾಸ್ ಅವ್ರು ಲೋವರ್ ಕ್ಲಾಸ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ. ದೇ ಹ್ಯಾವ್ ಮನಿ ಬಟ್ ವಾಟ್ ಲೈಫ್ ಸ್ಟೈಲ್ ದೇ ಆರ್ ಲೀಡಿಂಗ್? ಲೋವರ್ ಕ್ಲಾಸ್ ಲೈಫ್ ಸ್ಟೈಲ್ ದೇ ಆರ್ ಲೀಡಿಂಗ್. ದೇರ್ ಆರ್ ಪೀಪಲ್ ಹೂ ಡೋಂಟ್ ಹ್ಯಾವ್ ಮನಿ, ಅವರಿಗೆ ಬ್ಯಾಂಕ್ ಲೋನ್ ಆದರೂ ತರ್ತಾರೆ, ಏನಾದರೂ ತರ್ತಾರೆ, ಹಂಗೆ ಹಿಂಗೆ ಮಾಡಿಕೊಂಡು ಅಪ್ಪರ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ತಾರೆ, ಅಪ್ಪರ್ ಕ್ಲಾಸ್. ಸೊ ಇಲ್ಲಿ ಏನಂತ ಹೇಳ್ತೀರಾ? ಪ್ರಾಪರ್ಟಿ ಬೇಸ್ ಮೇಲೆ ಇವಾಗ ಡಿವೈಡ್ ಮಾಡೋಕ್ಕಾಗತ್ತೆ ಅವ್ರಿಗೆ? ಯಾವ ಥರ ಲೈಫ್ ಸ್ಟೈಲ್, ಏನು ಕನ್ಸಂಪ್ಷನ್ ಸ್ಟೈಲ್ ಇದೆ ಅದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾರೆ ಇವಾಗ ಸೊಸೈಟಿಗೆ. ಫೈನ್, ಇದಾಯಿತು. ಸೋಷಿಯಲ್ ಎಕ್ಸ್ಕ್ಲೂಷನ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್. The three concepts what you have now, they are little confusing and they are interrelated. Trinity, this Trinity you have to understand now. Poverty, exclusion and deprivation. ನೆಕ್ಸ್ಟ್ ಕ್ಲಾಸಲ್ಲಿ ಫಾಸ್ಟಾಗಿ ಡಿಕ್ಟೇಷನ್ ಕೊಡ್ತೀನಿ. ಇವಾಗ ಅಟ್ಲೀಸ್ಟ್ ಒಂದು 4-5 ಮಿನಿಟ್ಸಲ್ಲಿ ನಿಮ್ಮ ಕಾನ್ಸೆಪ್ಟ್ ಹೇಳಿರ್ತೀನಿ ಏನು ಅಂತ. ನೆಕ್ಸ್ಟ್ ಕ್ಲಾಸ್ ಇಸ್ ಫ್ರಮ್ 5:30 ರೈಟ್? 5:30ಯಾ? ಹಾಂ, ಒಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಹೋದರೆ ಏನಾಗಲ್ಲ. ಫೈನ್. ಸೊ ಬಟ್ ಜಾಸ್ತಿ ಬೋರ್ ಏನು ಮಾಡಲ್ಲ. ನೋಡಿ, ಪವರ್ಟಿಯಲ್ಲಿ 2 ಪ್ರಕಾರ ಬರುತ್ತೆ. ಒಂದು ಮಟೀರಿಯಲ್ ಪವರ್ಟಿ, ಬಟ್ ಇವಾಗ ಅ ಪರ್ಸನ್ ಹೂ ಈಸ್ ನಾಟ್ ಏಬಲ್ ಟು ಫುಲ್ಫಿಲ್ ಹೀಸ್ ಬೇಸಿಕ್ ಮಿನಿಮಮ್ ನೀಡ್ ಅಂದರೆ ಪುವರ್ ಅಂತ ಕರಿತೀವಿ, ಪವರ್ಟಿ ಅಂತ ಕರಿತೀವಿ. ಬಟ್ ಇವಾಗ ಆ ಕಾನ್ಸೆಪ್ಟ್ ಇವಾಲ್ವ್ ಆಗಿದೆ ಆಫ್ಟರ್ ಅಮರ್ತ್ಯ ಸೇನ್. ಹ್ಯಾವ್ ಯು ಹರ್ಡ್ ದಟ್ ಕಾನ್ಸೆಪ್ಟ್ ಇನ್ ಯುವರ್ ಎಕನಾಮಿಕ್ಸ್ ಇನ್ ಪವರ್ಟಿ? ಅಮರ್ತ್ಯ ಸೇನ್ ಟೆಲ್ಸ್ ದಟ್ poverty is not lack of material resources, poverty is lack of capability. ಅದಕ್ಕೆ ಕೆಪ್ಯಾಬಿಲಿಟಿ ಅಪ್ರೋಚ್ ಅಂತ ಕರಿತೀವಿ. ವಾಟ್ ಡು ಯು ಕಾಲ್ ಇಟ್? ಕೆಪ್ಯಾಬಿಲಿಟಿ ಅಪ್ರೋಚ್. ಪಾವರ್ಟಿ ಈಸ್ ಲ್ಯಾಕ್ ಆಫ್ ಫ್ರೀಡಮ್ ಅಂತ ಕರೀತಾನೆ. ಪಾವರ್ಟಿ ಈಸ್ ಲ್ಯಾಕ್ ಆಫ್ ಚಾಯ್ಸ್. ಸೊ ವಾಟ್ ಈಸ್ ಪಾವರ್ಟಿ? ಪಾವರ್ಟಿ ಈಸ್ ಲ್ಯಾಕ್ ಆಫ್ ಎಬಿಲಿಟಿ, ಲ್ಯಾಕ್ ಆಫ್ ಕೆಪ್ಯಾಬಿಲಿಟಿ. ಇಟ್ ಈಸ್ ಲ್ಯಾಕ್ ಆಫ್ ಫ್ರೀಡಮ್ ಆ್ಯಂಡ್ ಇಟ್ ಈಸ್ ಲ್ಯಾಕ್ ಆಫ್ ಚಾಯ್ಸ್. ಏನು ಬೇಕಾದರೂ ಚೂಸ್ ಮಾಡೋಕ್ಕಾಗಲ್ಲಲ್ಲ ಮನುಷ್ಯನಿಗೆ, ಫ್ರೀ ಇರಲ್ಲ ಅವನು ಪಾಪ. ಸೊ ಇದು ಒಂದು ಹೈಯರ್ ವರ್ಜನಲ್ಲಿ ಇರ್ತಾನೆ. ಸೊ ಒನ್ ಹೂ ಈಸ್ ಪೂರ್, automatically he get excludes from what? Exclusion from, deprivation of ಅಂತ ಹೇಳ್ತೀವಿ. ಡಿಪ್ರಿವೇಷನ್ ಥಿಂಗ್ಸ್ದಾಗುತ್ತೆ, ಎಕ್ಸ್ಕ್ಲೂಷನ್ ಫ್ರಮ್ ಸೋಷಲ್ ಪ್ರೋಸೆಸ್, ಸೋಷಲ್ ಎಕನಾಮಿಕ್ ಪೊಲಿಟಿಕಲ್ ಪ್ರೋಸೆಸ್. ಇವಾಗ ಪೋರ್ ಇದ್ದವನಿಗೆ ಸಿಟಿ ಕ್ಲಬ್ಬಲ್ಲಿ ಎಂಟ್ರಿ ಇರುತ್ತಾ? ಪೋರ್ ಇದ್ದವನಿಗೆ ಆರಾಮ್ಸೆ 3 ಕ್ಲಾಸ್ 3rd ಟೈರ್ ಎ ಸಿ 2nd ಟೈರ್ ಎ ಸಿಲಿ ಟ್ರಾವೆಲ್ ಮಾಡ್ಬೋದಾ? ಪೋರ್ ಇದ್ದವನ ಹತ್ರ ಪೊಲಿಟಿಕಲ್ ಪವರ್ ಇರುತ್ತಾ? ಆಟೋಮೆಟಿಕಲಿ poverty leads to exclusion, and poverty and exclusion leads to deprivation. Deprivation ಅಂದರೆ ರಿಲೇಟಿವ್ ಡೆಪ್ರಿವೇಷನ್. ಎಲ್ಲಿ ಓದಿದ್ವಿ ರಿಲೇಟಿವ್ ಡೆಪ್ರಿವೇಷನ್ ಹೇಳಿ? ದ ಅಮೇರಿಕನ್ ಸೋಲ್ಜರ್, he compares himself with unmarried soldiers. ಎಲ್ಲಿ ಓದಿದ್ವಿ? ರಾಬರ್ಟ್ ಮರ್ಟನ್, ರಿಲೇಟಿವ್ ಡೆಪ್ರಿವೇಷನ್. ಸೊ poverty and exclusion leads to deprivation. ಸೊ ಇದೆಲ್ಲ ಇಂಟರ್ಲಿಂಕ್ಡ್ ಇದೆ, ಪಾವರ್ಟಿ
ಇಲ್ಲಿ ಒಂದು ಥಿಂಕರ್ಸ್ ಎಕ್ಸ್ಟ್ರಾ ಬರ್ತಾರೆ. ಇಲ್ಲಿ ಅಮರ್ತ್ಯ ಸೇನ್ ಅಷ್ಟು ಸಾಕು. ಎಕ್ಸ್ಕ್ಲೂಷನಲ್ಲಿ ಒಬ್ಬಳು ಥಿಂಕರ್ ಬರ್ತಾಳೆ ಆ್ಯಂಡ್ ಡೆಪ್ರಿವೇಷನಲ್ಲಿ ಒಂದು ಥಿಂಕರ್, ಜಸ್ಟ್ ದಟ್ಸ್ ಇಟ್. ಪಾವರ್ಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಅಂದ್ರೇನು? ಸೋಷಿಯಲ್ ಪ್ರೋಸೆಸ್ಸಿಂದ ಎಕ್ಸ್ಕ್ಲೂಡ್ ಮಾಡೋದು. ಇವಾಗ ಹೊಸ ಕಾನ್ಸೆಪ್ಟ್ ಬರ್ತಿದೆ ಗೊತ್ತಾ, ವಾಲಂಟರಿ ಎಕ್ಸ್ಕ್ಲೂಷನ್ ಅಂತ. ದೋಸ್ ಹೂ ಆರ್ ವೆರಿ ರಿಚ್ ದೇ ಟೇಕ್ ವಾಲಂಟರಿ ಎಕ್ಸ್ಕ್ಲೂಷನ್ ಫ್ರಮ್ ಸೊಸೈಟಿ. ಗೇಟೆಡ್ ಕಮ್ಯುನಿಟೀಸ್ ಬಗ್ಗೆ ಕೇಳಿದ್ದೀರಾ? ಗೇಟೆಡ್ ಕಮ್ಯುನಿಟೀಸ್, ದಟ್ ಈಸ್ ವಾಲಂಟರಿ ಸೋಷಿಯಲ್ ಎಕ್ಸ್ಕ್ಲೂಷನ್. ಗೇಟೆಡ್ ಕಮ್ಯುನಿಟೀಸ್ ಅಂದರೆ ತುಂಬ ಕಾಸ್ಟ್ಲಿ ವಿಲಾಸ್ ಎಲ್ಲ ಇರುತ್ತಲ್ಲ, ವಿತಿನ್ 4 ವಾಲ್ಸ್, ದೊಡ್ಡ ಕಮ್ಯುನಿಟಿ ಇರುತ್ತೆ, ಗೇಟೆಡ್ ವಾಲ್ಸ್ ಇರುತ್ತಲ್ಲ, ದೋಸ್ ಆರ್ ವಾಟ್? ವಾಲಂಟರಿ ಎಕ್ಸ್ಕ್ಲೂಷನ್. ಸಿಟಿ ಆಚೆ ಹೋಗಿ ಮನೆ ಕಟ್ಕೊಂಡಿರೋದು. ದಿಸ್ ಈಸ್ ಆಲ್ ವಾಲಂಟರಿ ಎಕ್ಸ್ಕ್ಲೂಷನ್. ಕಂಪ್ಲೀಟ್ ಹೈ ಕ್ಲಾಸ್ 5 ಸ್ಟಾರ್ ತುಂಬ ಕ್ರೌಡ್ ಇಲ್ಲದೆ ಇರೋ ಪ್ಲೇಸಲ್ಲಿ ಹೋಗೋದು. ಇವಾಗ ಗೋವಾಗೆ ಹೋಗಲ್ಲ ಅವರು, ವಾಲಂಟರಿ ಎಕ್ಸ್ಕ್ಲೂಷನ್ ಮಾಡೋರು, ಯಾಕಂದರೆ ಗೋವಲ್ಲಿ ನಾರ್ಮಲ್ ಕ್ರೌಡ್ ಬರುತ್ತೆ ಅಂತ. ದೇ ವಿಲ್ ಗೋ ಟು ಮಾಲ್ದೀವ್ಸ್. ದಟ್ ಈಸ್ ವಾಲಂಟರಿ ಎಕ್ಸ್ಕ್ಲೂಷನ್ ಇನ್ ಅ ಗುಡ್ ಫಾರ್ಮ್. ವಾಲಂಟರಿ ಎಕ್ಸ್ಕ್ಲೂಷನ್ ಇನ್ ಅ ಬ್ಯಾಡ್ ಫಾರ್ಮು ಇದೆ ಡಿವಿಯನ್ಸಲ್ಲಿ. ಎಲ್ಲಿದೆ? ರಿಟ್ರೀಟಿಸ್ಟ್, ನೆನಪಿದೆಯಾ? ಏನೇನಿದೆ? ಕನ್ಫರ್ಮಿಸ್ಟ್, ರಿಬಿಲಿಯನ್, ರಿಟ್ರೀಟಿಸ್ಟ್ ಆ್ಯಂಡ್ ರಿಚುವಲಿಸ್ಟ್. ಓದಿದ್ದು ನೆನಪಿದೆಯಾ ಡಿವಿಯನ್ಸಲ್ಲಿ? ರಿಟ್ರೀಟಿಸ್ಟ್ ಏನು ಮಾಡ್ತಾನೆ ಹೇಳಿ? ಸೋಷಿಯಲ್ ನಾರ್ಮ್ಸ್ ಆ್ಯಂಡ್ ಸೋಷಿಯಲ್ ಮೀನ್ಸ್ ಎರಡಕ್ಕೂ ರಿಜೆಕ್ಟ್ ಮಾಡ್ತಾನೆ. ದೋಸ್ ಹೂ ಡ್ರಿಂಕ್, ಡ್ರಗ್ ಅಡಿಕ್ಟ್ಸ್, ಇವರೆಲ್ಲ ರಿಟ್ರೀಟಿಸ್ಟ್ ಅಂತ ಓದಿದ್ವಿ, ನೆನಪಿದೆಯಾ ನಿಮಗೆ ಮಟನಲ್ಲಿ? ಸೊ ಇವನ್ ದೇ ಟೇಕ್ ವಾಲಂಟರಿ ಎಕ್ಸ್ಕ್ಲೂಷನ್. ಸೊ ದೇರ್ ಆರ್ 2 ಫಾರ್ಮ್ಸ್ ಹಿಯರ್ ಆಲ್ಸೋ. ಪಾವರ್ಟಿ ಎರಡು ಫಾರ್ಮ್ ಹೇಳಿದೆ, ಮಟೀರಿಯಲ್ ಆ್ಯಂಡ್ ಕೆಪಬಿಲಿಟಿ ಅಪ್ರೋಚ್. ಎಕ್ಸ್ಕ್ಲೂಷನಲ್ಲಿ ವಾಟ್ ವಿ ಎಕ್ಸ್ಕ್ಲೂಡ್ ಫ್ರಮ್ ಅದರ್ಸ್, ಆ್ಯಂಡ್ ಸೆಕೆಂಡ್ ಈಸ್ voluntary exclusion. They themselves exclude from society. Getting my point? Because of poverty, exclusion happens. Because of both these things, deprivation. Deprivation ಅಂದರೆ ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಇದೆ ಅಂತ. ಸೊ ಈ ಮೂರು ಇಂಟರ್ಲಿಂಕ್ಡ್ ಇದೆ. ಹೆಡಿಂಗ್ಸ್ ನೋಡ್ಕೋತ ಹೋಗಿ ನೀವು, ಆಯಿತಾ? ದಟ್ಸ್ ವೈ ವಾಟ್ ಐ ಎಂಫಸಿಸ್ ಈಸ್ ವೆನ್ ಎವರ್ ಯು ಆರ್ ರಿವೈಸಿಂಗ್ ನೋ, ಎವ್ರಿ ವೀಕ್ ಆರ್ 2 ವೀಕ್ಸ್ ಸುಮ್ಮನೆ ಏನು ಮಾಡಬೇಕು ಗೊತ್ತಾ? ಹೆಡಿಂಗ್ ನೋಡಬೇಕಷ್ಟೇ. ನಾನು ಕೇಳಿದ್ರೆ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಯು ಹ್ಯಾವ್ ಟು ಬಿ ಇನ್ ಅ ಪೊಸಿಷನ್ ಟು ಗಿವ್ ದ ಥಿಂಕರ್ಸ್ ನೇಮ್. ಅಟ್ಲೀಸ್ಟ್ ಐ ಆ್ಯಂಡ್ ಮೀ ಯಾವ ಥಿಂಕರ್ ಅಂಡರ್ ಓದಿದ್ದೀರಂದರೆ ಅಟ್ಲೀಸ್ಟ್ GH ಮಿಡ್ ಅನ್ನೋದು ಇದು ಇರಬೇಕು ನಿಮಗೆ. ಹಾಂ, ಅದಕ್ಕೆ ನೀವು ಹೆಡ್ಡಿಂಗ್ ನೋಡಿ ಸಾಕು. ಸೋಷಿಯಾಲಜಿ ಸೀಕ್ರೆಟೇ ಇಷ್ಟೇ. ದಟ್ಸ್ ವೈ ರಿವೈಸ್ ಹಾಗೆ ಮಾಡಿಸ್ತೀನಿ ನಿಮಗೆ. ಫಸ್ಟ್ ಏನಿದೆ ಡೆಫಿನೇಷನು, ಆಮೇಲೆ ಇದು ಹೆಡ್ಡಿಂಗ್ ಬರುತ್ತೆ, ಆಮೇಲೆ ಇದು ಹೆಡ್ಡಿಂಗ್. ಸ್ವಲ್ಪ ಅಷ್ಟು ನೆನಪಿಟ್ಕೊಂಡ್ರು ಸಾಕು. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಫೈನ್. Thank you, sir.